ಹೇಳಿ ಯಾರನ್ನ ಕರ್ಸ್ತಾ ಇದೀರಾ, ಏನ್ ಮಾಡಿಸ್ತಾ ಇದೀರಾ, ಯಾವ ರುಚಿ ನಮಗೆ ತೋರಿಸ್ತಾ ಇದೀರಾ? ಖಂಡಿತವಾಗ್ಲೂ ಕಾರ್ಯಕ್ರಮ ಶುರು ಮಾಡಿ. ಯಾಕಂದ್ರೆ ನೀವು ಕಾರ್ಯಕ್ರಮದಲ್ಲಿ ಅಡಿಗೆ ತೋರ್ಸಾದ್ಮೇಲೆ ನಮ್ಮಲ್ಲಿ ಅಡಿಗೆ ಮಾಡ್ಕೊಳ್ಳೋದು ಅಂತ ಸಾಕಷ್ಟು ಜನ. ಖಂಡಿತವಾಗ್ಲೂ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಚೆಫ್ ಆನಂದ್ ಅವರು ಬಂದಿದ್ದಾರೆ. ಆನಂದ್ ಅವರ ಪರಿಚಯ ನಿಮ್ಮೆಲ್ಲರಿಗೂ ಚೆನ್ನಾಗಿದೆ. ಆನಂದ್ ಅವರು ಸಾಕಷ್ಟು VIP ಮನೆಗಳಲ್ಲಿ ಸ್ಪೆಷಲ್ ಗೆಸ್ಟ್ಗಳಿಗೋಸ್ಕರ ಸ್ಪೆಷಲ್ ಆಗಿ ಒಂದು ಆರ್ಗನೈಸ್ ಮಾಡುವಂತ ಅಡಿಗೆಯವರವರು. ತುಂಬಾ ಸಖತ್ತಾಗಿರೋ ಡಿಶ್ಗಳನ್ನ ಮಾಡ್ಕೊಡ್ತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆನಂದ್ ಅವ್ರನ್ನ ಕರ್ಸಿದೀವಿ. ಆನಂದ್ ಅವರ ಕೈ ರುಚಿನ ನಿಮಗ್ ತೋರಿಸ್ತಾ ಇದೀವಿ. ಆನಂದ್ ಅವ್ರನ್ನ ಕರ್ಕೊಳ್ತಾ ಇದೀವಿ. ಆನಂದ್ ಅವರೇ ನಮಸ್ಕಾರ. ನಮಸ್ಕಾರ ಆನಂದ್, ಏನು ವಿಶೇಷ? ಸಖತ್ ಲಕ ಲಕ ಅಂತ ಇದ್ರಿ ಇವತ್ತು. ಏನ್ ಮಾಡ್ತಿದ್ರಿ? ಇದು ದಮ್ಕೈ ಮುರುಗಿ ಅಂತ ಹೇಳಿ. ಹೌದು. ಏನಪ್ಪ ಹಂಗಂದ್ರೆ? ಇದು ಮೊಸರಲ್ಲಿ ಮಾಡೋದು ಗ್ರೇವಿ. ಮೊಸರಿನಲ್ಲಿ ಚಿಕನ್ ಗ್ರೇವಿನ? ಹೌದು. ತೆಂಗಿನಕಾಯಿ, ಟೊಮಾಟ ಇದು ಯಾವ್ದು ಯೂಸ್ ಇಲ್ಲ ಇದಕ್ಕೆ. ಅಯ್ಯಯ್ಯ, ಬರೋ ಗ್ರೇವಿ ಅದೇ. ಎಲ್ಲಿ ಮಾಡ್ತಾರಪ್ಪ ಇದನ್ನ? ಅಂದ್ರೆ ನೀವು ನೋಡಿಲ್ಲಪ್ಪ. ನೋಡಿದ್ರೆ ಹೇಳ್ಬಿಡ್ತೀನಿ. ತೋರಿಸ್ಕೊಡ್ತೀವಿ ನಾವು. ಓಕೆ, ಏನೇನ್ ತಂದಿದ್ದೀರಾ ಮಾಡಕ್ಕೆ? ಚಿಕನ್ ದಮ್ಕಾ ಮುರ್ಗಾ. ಬೇಕಾಗುವ ಸಾಮಗ್ರಿಗಳು: ಚಿಕನ್, ಮೊಸರು, ಜೀರಿಗೆ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಅಚ್ಚಖಾರದ ಪುಡಿ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಕರಿಬೇವು, ಹಾಲು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿದ್ರೆ ರೆಡಿನಾ? ರೆಡಿ. ಹೇಳ್ಕೊಳ್ಳಿ ಮಾಡಕ್ಕೆ ನಿಮ್ಮನ್ನ. ಈಗ ನನಗೆ ಒಂದು ಬೌಲ್ ಕೊಡಿ, ಇದನ್ನ ಮಿಕ್ಸ್ ಮಾಡಕ್ಕೆ ಬೌಲ್ ಕೊಡ್ಬೇಕಾ? ತಗೊಳ್ಳಿ, ಒಳ್ಳೆ ಮಿಕ್ಸ್ ಮಾಡಕ್ಕೆ ಬೌಲ್ ಕೊಟ್ಟಿದ್ದೀನಿ, ಹಾಕೊಳ್ಳಿ. ಇದರಲ್ಲಿ ಮೊಸರಲ್ಲಿ 300 ಗ್ರಾಮ್ ಅಷ್ಟು ಪೀಸ್ ಇದೆ, ಚಿಕನ್ ಪೀಸು. ಅದಕ್ಕೆ ಮೊಸರು ನಾವು 250 ಗ್ರಾಮ್, 1/4 ಲೀಟರ್ ಮೊಸರು ಆಡ್ ಮಾಡಿದೀನಿ ಇದಕ್ಕೆ. ನೆನ್ಸ್ಕೊಂಡಿದ್ದೀರಾ? ಹೌದು. ಜಾಸ್ತಿ ಬೇಕಾದ್ರೂ ಯೂಸ್ ಮಾಡ್ಬೋದು ಗ್ರೇವಿ ಬೇಕಂದ್ರೆ. ಓಕೆ, ಎಷ್ಟವ್ರು ನೆನ್ಸ್ಬೇಕು ಆನಂದ್ ಇದನ್ನ? ಹಾಫ್ ಅನ್ ಅವರ್ ನೆನ್ಸಿದ್ರೆ ಸಾಕು, ಸಖತ್ತಾಗಿರುತ್ತೆ. ಅದ್ರ ಜೊತೆಗೆ ಇದೆಲ್ಲ ಆಡ್ ಮಾಡ್ಬೇಕು. ನಾನು ಏನ್ ಆಡ್ ಮಾಡ್ತೀನಿ ನೆನ್ಸ್ಬೇಕು. ಜೀರಿಗೆ ಪೌಡ್ರು, ಯಾವ್ದು ಚಿಕನ್ ಗ್ರೇವಿಗೆ ಹಾಕಿರೋದು ನೋಡಿರಲ್ಲ. ಓಕೆ. ಜೀರಿಗೆ ಪೌಡ್ರು ಓಹೋ, 300 ಗ್ರಾಮ್ ಅಷ್ಟು ಚಿಕನ್ಗೆ 1 ಸ್ಪೂನ್ ಟೀ ಸ್ಪೂನ್. ಗರಂ ಮಸಾಲ ಪೌಡರ್ ಅರ್ಧ ಟೀ ಸ್ಪೂನ್, ಯಾಕೆಂದ್ರೆ ಗರಂ ಮಸಾಲ ಇಲ್ಲಿ ಯೂಸ್ ಮಾಡ್ತಾ ಬೇರೆ ಆಗ್ತಾ ಇದೀವಲ್ಲ. ಧನಿಯಾ ಪೌಡರ್ 2 ಟೀ ಸ್ಪೂನ್, ಇದು ಟೇಬಲ್ ಸ್ಪೂನ್. ಓಕೆ, 2 ಟೇಬಲ್ ಸ್ಪೂನ್. ಚಿಲ್ಲಿ ಪೌಡರ್, ಖಾರಕ್ಕೆ ಚಿಲ್ಲಿ ಪೌಡರ್ ಸ್ವಲ್ಪ ಮುಂದೆ ಇರಲೇಬೇಕು ಇದಕ್ಕೆ ಅಲ್ವಾ? ಹೌದು, ಯಾಕಂದ್ರೆ ಮೊಸರು ಹುಳಿ ಇರುತ್ತೆ. ಹುಳಿ ಇರೋದ್ರಿಂದ ಅಂದ್ರೆ ಮ್ಯಾಕ್ಸಿಮಮ್ ಇದಕ್ಕೆ ಸಿಹಿ ಮೊಸರನ್ನೇ ಯೂಸ್ ಮಾಡ್ಬೇಕು. ಓಕೆ, ತುಂಬಾ ಚೆನ್ನಾಗಿರುತ್ತೆ. 2 ಟೇಬಲ್ ಸ್ಪೂನ್. ಇದು 300 ಗ್ರಾಮ್ ಚಿಕನ್ಗೆ, 1/4 ಲೀಟರ್ ಮೊಸರಿಗೆ. ಓಕೆ, ಅಳತೆ ಅಲ್ಲಿಂದ ಶುರು ಅಳತೆ. ಮತ್ತೆ ಕೊತ್ತಂಬರಿ ಸೊಪ್ಪು, ಪುದೀನ ಇದಕ್ಕೆ ಆಡ್ ಮಾಡ್ಬೇಕು. ಮಾಡಿ 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 ಮಾಡಿ. ಇದೇನು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಹಾಕಿದ್ರೆ ಸಾಕು. ಪುದೀನ ಕೊತ್ತಂಬರಿ ಎರಡೂ ಸ್ವಲ್ಪ ಸ್ವಲ್ಪ. ಓಕೆ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಯೆಲ್ಲೋ ಪೌಡರ್ ಬೇರೆ ಹಾಕ್ಬೇಕು ಅಂದ್ರೆ? ಹೌದು, ಅರಿಶಿನ ಪುಡಿ ಹಾಕ್ಬೇಕು. ಇದು ಅರ್ಧ ಟೀ ಸ್ಪೂನ್. ಮೊಸರಿನಲ್ಲಿ ನೆನೆಸ್ತಾ ಇದೀವಿ ಚಿಕನ್ನ. ನೆನೆಸಿರುವಂತ ಮೊಸರಿಗೆ ಇವೆಲ್ಲ ಪುಡಿಗಳನ್ನ ಹಾಕೊಂಡಿದೀವಲ್ವಾ? ಹೌದು. ಪಾತ್ರೆನಲ್ಲಿ ಇಡ್ಬೇಕಾ, ಕರಿತೀರಾ, ಏನ್ ಮಾಡ್ತೀರಾ? ಇದನ್ನ ನಾವು ದಮ್ ಮಾಡ್ಬೇಕು. ಇದನ್ನ? ಹೌದು, ಬಿರಿಯಾನಿ ಹೇಗೆ ದಮ್ ಮಾಡ್ತೀವೋ ಆ ರೀತಿ ಇದು. ಹೌದಾ? ಹೌದು, ಆರಾಮಾಗಿ ನೋಡ್ಕೊಂಡು ಕೂತ್ಕೊಳ್ಳಿ. ಹೌದು. ಓಹೋ, ಸಾಲ್ಟ್ ಹಾಕ್ತಾ ಇದೀನಿ. ಇದು ಇಷ್ಟು ಇದೆಯಲ್ಲ ಸರ್? ಹೌದು. ಈ ಗ್ರೇವಿ ನಿಮಗೆ ಇನ್ನೂ ಹೆಚ್ಚಾಗುತ್ತೆ, ಇಷ್ಟು ಬರುತ್ತೆ. ಉಕ್ಕುತ್ತಾ? ಇಲ್ಲ ಇಲ್ಲ, ಜಾಸ್ತಿ ಆಗುತ್ತೆ. ಅಂತೂ ಆನಂದ್ ಅವರು ಹೊಸ ಹೊಸ ರುಚಿಗಳನ್ನ ಕಲ್ತ್ಕೊಂಡ್ಬಂದು ನಮ್ಮೇಲೆ ಪ್ರಯೋಗ. 1 ಕಪ್ ಮೊಸರು ಹಾಕಿದ್ರೆ 1.5 ಕಪ್ ಅಷ್ಟು ಗ್ರೇವಿ ಸಿಗುತ್ತೆ. ಇದನ್ನ ಇವಾಗ 4 ಜನಗಂತೂ ಗ್ಯಾರಂಟಿ ತಿನ್ಬೋದು. ವೆರಿ ಗುಡ್. ಇದು ನಾನ್ ಮಾಡ್ತಾ ಇರೋದು 1/4 ಲೀಟರ್ ಮೊಸರು ಅಷ್ಟೇ. ನೀರೆಲ್ಲ ಹಾಕಂಗೆ? ನೀರಿಗಿರಿ ಏನು ಇಲ್ಲ, ನೀರಿಲ್ಲ, ಟೊಮಾಟೊ ಇಲ್ಲ, ತೆಂಗಿನಕಾಯಿ ಇಲ್ಲ. ಗ್ರೇವಿನಾ ಡ್ರೈಯಾ? ಗ್ರೇವಿ ಇದು ಮುದ್ದೆಗೆ ಚೆನ್ನಾಗಿರುತ್ತೆ. ಓಕೆ. ಮತ್ತೆ ಇದು ಶಾವಿಗೆ, ಓಕೆ, ಈ ತರ ಸಾಫ್ಟ್ ಆಗಿರೋ ಐಟಮ್ಸ್ ಗಳಿಗೆ ಇದು ಸಖತ್ತಾಗಿರುತ್ತೆ. ಇದು ಒಂಥರ ಸೂಪ್ ತರ ಚೆನ್ನಾಗಿರುತ್ತೆ ಒಳ್ಳೆ. ಓಕೆ ಓಕೆ. ಮುದ್ದೆಗೆ ತುಂಬಾ ಚೆನ್ನಾಗಿರೋದು ಮುದ್ದೆಗೆ. ಹೌದೇನು? ಹೌದು. ಖಾರ ಜಾಸ್ತಿ ಆಡ್ ಮಾಡ್ಕೋಬೇಕು ಮುದ್ದೆಗೆ ತಿನ್ಬೇಕು. ಈ ತರ ಬೌಲಿಂಗ್ ಎಲ್ಲ ಮಿಕ್ಸ್ ಮಾಡಿ ಫ್ರಿಜ್ ಅಲ್ಲಿ ಒಂದು 1/2 ಅವರ್ ಇಟ್ರೆ ಸಾಕು. ಆಮೇಲೆ ತೆಗೆದು ನಾವು ದಮ್ಮಿಗೆ ಒಂದು 15 ಮಿನಿಟ್ಸ್ 15 ನಿಮಿಷ ಇಟ್ಟು ದಮ್ ಮಾಡಿದ್ರೆ ಸಾಕು. ದಮ್ ಮಾಡ್ಬಿಟ್ಟು ಅದನ್ನೇ ಕಾಯ್ತಾ ಇರ್ಬೇಕಂತ ನಮ್ಗೇನಿಲ್ಲ. ಬೇರೆ ಕೆಲಸ ಏನೋ ಮನೆ ಕೆಲಸ ಮಾಡ್ಕೋಬಹುದು, ಇಲ್ಲ ಬೇರೆ ಏನಾದ್ರು ಏನ್ ಬೇಕಾದ್ರೆ ಮಾಡ್ಕೋಬಹುದು. ನನಗೆ ಈಗ ಇಲ್ಲಿ ಯಾವ್ದು ತವಾ ಇಲ್ಲ, ಇದ್ರಲ್ಲಿ ತೋರಿಸ್ತೀನಿ. ಒಂದು ಸ್ಟೀಲ್ ತಟ್ಟೆಯಲ್ಲಿ ಉಪ್ಪು ಇದನ್ನ ಹೀಟ್ ಮಾಡ್ಕೊಂತೀನಿ. ಇಲ್ಲಿ ಇಟ್ಬಿಡಿ ಒಂದೇ ಸರಿ. ಇದು ಬೇಜಾರು ಜಾಸ್ತಿನೇ ಇದೆ. ಮನೆಗಳಲ್ಲಿ ಬೇಯುತ್ತೆ ಸರ್. ಮನೆಗಳಲ್ಲಿ ಹಳೆ ಹಂಚುಗಳು ಇರುತ್ತಲ್ಲ, ಹಳೆ ಚಪಾತಿ ಮಾಡೋದು. ಹೌದು, ಅಂತವ್ ಇಟ್ಟು ದಮ್ ಮಾಡಬಹುದು ಆರಾಮಾಗಿ. ಬಟ್ ಹೆಂಚ್ ಮೇಲೆ ಇಟ್ಟು ಒಂದ್ಸರಿ ದಮ್ ಮಾಡಿದ್ರೆ ಹೆಂಚ್ ಹೋಯ್ತ್ರಿ? ಇಲ್ಲ ಸರ್, ಅದಕ್ಕೆಂತಾನೆ ಇಟ್ಟಿರ್ತಾರೆ ಬಿರಿಯಾನಿ ಮಾಡಕ್ಕೋಸ್ಕರ ದಪ್ಪೆಂಚಿಂದು. ಅದು ಯಾವ್ದಕ್ಕೆ ಯೂಸ್ ಮಾಡಲ್ಲ, ಈ ತರ ದಮ್ಮಿಗೆ ಮಾತ್ರ ಯೂಸ್ ಮಾಡಕ್ಕೆ ಮನೆಗಳಲ್ಲಿ ಇಟ್ಟಿರ್ತಾರೆ. ಸ್ಟೀಲ್ ಇದ್ರ ಮೇಲೆ ಇಟ್ರೆ ಆಗುತ್ತಾ? ಆಗತ್ತೆ, ಇದು ಚೆನ್ನಾಗಾಗುತ್ತೆ. ಮನೆಗಳಲ್ಲಿ ಯೂಸ್ ಮಾಡಬಾರ್ದು.
ಈಗ ಏನ್ ಹಾಕಿರ್ತೀರಾ ಇದನ್ನ? ಈಗ ಒಂದು ಕುಕ್ಕರ್ ಕೊಡಿ ನನಗೆ. ಕುಕ್ಕರ್ ದೊಡ್ಡದು ಇದು ಆರಾಮಾಗಿ. ಈಗ ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಇದನ್ನ ಬಿಸಿ ಮಾಡ್ಕೋಬೇಕಾ? ಹೌದು. ಬಿಸಿ ಮಾಡೋಣ. ಅಷ್ಟರಲ್ಲಿ ಅದು ಹೀಟ್ ಆಗ್ತಾ ಇರ್ಲಿ. ಆಗ್ಲಿ ಆಗ್ಲಿ. ಇದಕ್ಕೆ ಸ್ವಲ್ಪ ಕೆಲಸ ಇದೆಯಲ್ಲ. ಓಕೆ ಓಕೆ, ಹಾಕಿ. ಸ್ವಲ್ಪ ಎಣ್ಣೆ ಹಾಕ್ಲಾ? ಹೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಒಟ್ಟು ಅಷ್ಟೊಂದು ಹೀಟ್ ಬರುತ್ತಪ್ಪ? ಬರುತ್ತೆ ಸರ್, ಹಾ? ಬರುತ್ತೆ. ಇದು ಬೆಂದು ತಿರ್ಗಾ ಇದು ಇಷ್ಟು ದಪ್ಪ ಇರೋದ್ ಬೆಂದು ಇದು ಒಳಗಿರೋದು ಬೇಯ್ಬೇಕೆಲ್ಲ ಆಗುತ್ತಾ? ಅಂದ್ರೆ ಮನೆ ಇವಾಗ ಇದು ಹೀಟ್ ಆಗಿರುತ್ತಲ್ಲ ಸರ್, ಇದು ಹೀಟ್ ಆಗೋಷ್ಟರಲ್ಲಿ ಅದು ಕರೆಕ್ಟ್ ಇರುತ್ತೆ, ಲೆವೆಲ್ ಬರುತ್ತೆ. ಓಕೆ. ಮನೆಗಳಲ್ಲಿ ಹಂಚಿ ಇದ್ರೆ ಹಂಚಿಗಿಂತ ಚೆನ್ನಾಗಿರ್ತಿದ್ದು. ಹಂಚಿಗಿಂತ ಇದು ಚೆನ್ನಾಗಿರುತ್ತೆ. ಥಿಕ್ನೆಸ್ ಕಡಿಮೆ ಇರೋದ್ರಿಂದ ಹಂಚಿದ ಮೇಲೆ ಇದು ಸಾಲ್ಟ್ ಹಾಕೊಂಡು ಮಾಡ್ಬೋದು. ಓಕೆ, ಚೆನ್ನಾಗಿರುತ್ತೆ. ಓಕೆ, ಹಾಕೊಳ್ಳಿ. ಇದಕ್ಕೆ ಏನ್ ಬೇಕು ಹಾಕೊಳ್ಳಿ, ಪರವಾಗಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ. ಹಾಕಿ. ಇದು 300 ಗ್ರಾಮ್ಸಿಗೆ ಒಂದೇ ಸ್ಪೂನು. ಓಕೆ. 1 kg ಚಿಕನ್ ಆದ್ರೆ ನಾವು 2 ಬೆಳ್ಳುಳ್ಳಿ, ಒಂದಿಷ್ಟಪ್ಪ ಶುಂಠಿ ಆದ್ರೆ ಸಾಕು. ಹಾಕಿ. ಈರುಳ್ಳಿ ಹಾಕ್ತಾ ಇದೀನಿ. ಹಾಕಿ. ಬಿರಿಯಾನಿ ಎಲೆ 1-2. ಓಕೆ. ಚಕ್ಕೆ 1-2. ಓಕೆ. ಲವಂಗ 4-5. ಇದಕ್ಕೆ ಏಲಕ್ಕಿ ಯೂಸ್ ಮಾಡಲ್ಲ. ಹೌದಾ? ಹೌದು. ಚಕ್ಕೆ ಮತ್ತೆ ಇದು ಲವಂಗದ ಯಾಕೆ ಗರಂ ಮಸಾಲ ಯೂಸ್ ಮಾಡಿರ್ತೀವಿ ಅದರಲ್ಲಿ ಎಲ್ಲ ಪ್ರತಿಯೊಂದು ಇರುತ್ತೆ. ಕರ್ಬೇವಿನ ಸೊಪ್ಪು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬ್ರೌನ್ ಮಾಡ್ಕೊಂಡು ಆಮೇಲೆ ಮ್ಯಾಗ್ನೆಟ್ ಮಾಡಿ ಇಟ್ಟಿರೋದು ಒಂದು ಅರ್ಧ ಗಂಟೆ ನಾವು ಇಟ್ಬಿಟ್ಟು ಆಮೇಲೆ ಈ ತರ ಮಾಡ್ಕೊಂಡು ಅದನ್ನ ಆ್ಯಡ್ ಮಾಡಬೇಕು. 1/4 ಲೀಟರ್ ಮೊಸರಲ್ಲಿ 4 ಜನ ಆರಾಮಾಗಿ ಊಟ ಮಾಡ್ಬೋದು. 4-5 ಜನ ಊಟ ಮಾಡ್ಬೋದು. ಯಾಕಂದ್ರೆ 1/4 ಲೀಟರ್ ಮೊಸರೇ ತಂದು ಮೊಸರು ಊಟ ಮಾಡಿದ್ರೆ ಇಬ್ಬರಿಗೆ ಆಗಲ್ಲ, ಒಬ್ಬರಿಗೆ ಸಾಲಲ್ಲ. ನೀರೆಲ್ಲ ಹಾಕಂಗಿಲ್ಲ, ನೀರಿಗಿರಿ ಏನಿಲ್ಲ ಇದಕ್ಕೆ. ಬಟ್ ಇದ್ರೊಳಗೆ ಬೇಯಿಸ್ಕೊಳ್ತೀವಲ್ಲ, ಇದ್ರೊಳಗೆ ಏನಕ್ಕೆ ಇಡ್ಬೇಕು ತಿರ್ಗಾ? ಇದಕ್ಕೆ ದಮ್ಕೈ ಮುರಿಗಿ ಅಂದ್ರೆ ಯಾಕೆಂದ್ರೆ ಮೊಸರು ಯೂಸ್ ಮಾಡೋದ್ರಿಂದ ಡೈರೆಕ್ಟ್ ಬೇಯಿಸಿದ್ರೆ ಮೊಸರು ಒಡೆದೋಗುತ್ತೆ. ಓಕೆ. ಸ್ವಲ್ಪ ಹಾಲು ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ, 1-2-3 ಸ್ಪೂನು. ಯಾಕಂದ್ರೆ ಮೊಸರು ಹುಳಿ ಇರುತ್ತಲ್ಲ. ಹೌದೌದು. ಹಂಗಾಗಿ ಎಷ್ಟು ನಿಮಿಷ ಬೇಯಬೇಕಾಗ್ತಿರೋ? ಏನಿಲ್ಲ, ಒಂದು 15 ಮಿನಿಟ್ಸ್ ಅದಕ್ಕೆ ಇಟ್ರೆ ಆಯ್ತು. ಇಷ್ಟೇ ಸಾಕ? ಇಲ್ಲಿ ಸಾಕು. ಇಲ್ಲಿ ಸಾಕಾ? ಸಾಕು. ಆಫ್ ಮಾಡೋಣ? ಇಲ್ಲಿ ಆಫ್ ಮಾಡಿ. ಒಂದು ಕುದಿ ಬರ್ಲಿ ಅಲ್ವಾ? ಬೇಡ ಸರ್. ಬೇಡವಾ? ಬೇಡ. ಓಕೆ, ಆಫ್ ಮಾಡಾಯ್ತು. ಅದ್ರಲ್ಲೇ ಇದು ಮೇನ್ ಇರೋದು, ಅದ್ರಲ್ಲೇ ಬೇಯಬೇಕು. ಇಲ್ಲ, ಅದೇನ್ ನೆಸೆಸಿಟಿ ಇಲ್ಲ, ಇಟ್ಟಿದ ಮೇಲೆ ಹಾಕಿದ್ರೆ ಸಾಕು. ಇದು ಅವೆಲ್ಲ ಹಳೆ ಕಾಲದ ಕತೆ ಆಗೋಯ್ತು. ಇವಾಗೆಲ್ಲ ಹಾಕ್ಬಿಡಿ, ಇಟ್ಬಿಡಿ ಇದ್ರ ಮೇಲ್ಗಡೆ. 15 ರಿಂದ 20 ನಿಮಿಷ ಇದು ಬೆಂದೋಗುತ್ತೆ. ಈ ತರ ಇದ್ರೆ ಅದೊಂದ್ ಕಡೆ ಮುಚ್ಚಿದ್ರೆ ಸಾಕು. ಗಾಳಿ ಎಲ್ಲ ಹಾಕ್ಬೇಕು ಅಂದ್ರೆ ಹಾಕೊಳ್ಳಿ, ಒಂದ್ ಎಲ್ಲ ಬೇಕು. ಗಾಳಿ ಬರಬಾರ್ದು ಅಷ್ಟೇ ಇದಕ್ಕೆ. ಇದು ಸ್ವಲ್ಪ ಹಾಕಿ ಸೈಡ್ ಅಲ್ಲಿ ನೋಡೋಣ, ಇಲ್ಲಿ ಗೊತ್ತಾಗುತ್ತೆ ಎಲ್ಲೆಲ್ಲಿ ಗಾಳಿ ಬರ್ತದೆ ಅಂತ. ಮೈನ್ ಇರೋದೇ ಇದೆ ಅಲ್ವಾ? ಇದು ದಮ್ ಕಟ್ಟಿದ್ರೇನೆ. ಪಾತ್ರೆ ಡೈರೆಕ್ಟ್ ಮಾಡ್ಬೇಕು. ಪಾರ್ಟಿಗಳಿಗೆಲ್ಲ ಇದು ಸ್ಪೆಷಲ್. ಇದು ಹೌದಾ? ಅಂದ್ರೆ ಸ್ಪೆಷಲ್ VIP ಪಾರ್ಟಿಗಳಿಗೆ ಮಾತ್ರ ಸ್ಪೆಷಲ್. ಇದು ಚೆನ್ನಾಗಿರ್ತದೆ. ಇದು ಗ್ರೇವಿಲಿ ಏನ್ ಹಾಕಿದ್ರೆ ಅಂತ ಕಂಡಿಡಿಯಕ್ಕಾಗಲ್ಲ ಯಾರಿಗೂ ಅಲ್ಲ. ಬಟ್ ರುಚಿ ಹಂಗೆ ಇರ್ಬೇಕಲ್ಲಪ್ಪ. ರುಚಿ ಇರುತ್ತೆ. ಸೇಮ್ ಚಿಕನ್ ಗ್ರೇವಿ ಇದ್ದಂಗಿರುತ್ತೆ. ಅಂದ್ರೆ ನಾಟಿ ಕೋಳಿನ ಇದ್ರಲ್ಲಿ ಮಾಡ್ಬೇಕು, ತುಂಬಾ ಚೆನ್ನಾಗಿ ಬರುತ್ತೆ. ಹೌದಾ? ಖಾರ ಜಾಸ್ತಿ ಯಾಕೆ ಮಾಡ್ಬೇಕು? ಓಕೆ. ನಾಟಿ ಕೋಳಿ ಮಾಡಂಗಿದ್ರೆ ಒಂದು 4-5 ಕಾಳು ಮೆಣಸು ಹಿಡಿ ಹಂಗೆ ಹಾಕ್ಬೇಕು. ಜೊತೆಗೆ ಒಗ್ಗರಣೆ ಕೊಡ್ತೀವಲ್ಲ, ಓಕೆ, ಅವಾಗ ಹಿಡಿ ಹಾಕ್ಬೇಕು ಕಾಳು ಮೆಣಸು. ಓಕೆ, ಆಗಿರ್ಬೋದಾ? ರೆಡಿ ಆಗಿ ಆಫ್ ಮಾಡೋಣ? ಆಫ್ ಮಾಡಿ ಸರ್. ಫಸ್ಟ್ ಆಫ್ ಮಾಡೋಣ. ಇದು ಚಪಾತಿ ತರ ಚೆನ್ನಾಗಿ ಇಟ್ಟು ಬೆಂದು ಹೋಗಿತ್ತು ಅಂದ್ರೆ ಒಳಗಡೆ ಆಗಿರುತ್ತೆ. ಆಗಿದೆ ಅಂತ ಅರ್ಥ. ತೆಗಿಯೋಣ? ಆ ಕಡೆ ಇಟ್ಕೊಂಡ್ಬಿಟ್ಟಿದ್ದೀನಿ ಫಸ್ಟ್. ಅಯ್ಯೋ, ಏನ್ರಿ ಉಪ್ಪು ಹಿಂಗಾಗ್ಬಿಟ್ಟಿದೆ? ಅದು ಏನಾಗಲ್ಲ ಸರ್, ಏನ್ ತೊಂದ್ರೆ ಇಲ್ಲ. ಅಲ್ಲ, ಉಪ್ಪಿಗೇನಾಗಲ್ಲ ಬಿಡಿ, ನಮಗೆ ಇದು ಚೆನ್ನಾಗಿ ಬೆಂದ್ರೆ ಸಾಕು. ಅದೇ ಸಾಕು. ಬಟ್ಟೆ ಹಾಕಿ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಓಕೆ. ಬಟ್ಟೆ ನೆನ್ಸ್ಬಿಟ್ಟು ಇದ್ ಮಾಡಿ ಪಾತ್ರೆಯಲ್ಲಿ ಮಾಡ್ಬೇಕಾದ್ರೆ ಹಂಗ್ ಮಾಡ್ಬೋದು. ನೋಡಿ ಗ್ರೇವಿ ಚೆನ್ನಾಗ್ ಬಂದಿದೆ ಸರ್. ತಿನ್ನೋಣ ಮೇಲೆ ಗೊತ್ತಾಗುತ್ತೆ. ನಾನು ಚಿಕನ್ ದಮ್ಕಿ ಮುರ್ಗಿ. ಚಿಕನ್ ದಮ್ಕಿ ಮುರ್ಗಿ ಒಂಥರ ದಮ್ಕಿನೇ ಗುರು ಸರ್, ಮೊಸರಲ್ಲಿ ಮಾಡಿರೋದು. ಓಕೆ. ಟೇಸ್ಟ್ ಹೇಗಿದೆ ಅಂತ
ಇದು ಎಣ್ಣೆ ಬಿಟ್ಟಿರೋದಾ ನೀವು ಬೆಣ್ಣೆ ಹಾಕಿರೋದ? ಎಣ್ಣೆ ಬಿಟ್ಟಿರೋದು. ಬೆಣ್ಣೆನೂ ಹಾಕಿದಿರ ತಾನೆ? ಹ್ಮ್. ಓಹೋ. ಇದಕ್ಕೆ ತೆಂಗಿನಕಾಯಿ ಯೂಸ್ ಇಲ್ಲ, ಟೊಮೊಟೊ ಇಲ್ಲ. ಆಕ್ಚುಲಿ ಗ್ರೇವಿಗೆ ತೆಂಗಿನಕಾಯಿ ಎಲ್ಲ ಹಾಕಿದ್ರೆ ಗ್ರೇವಿ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಏನು ಇಲ್ವಲ್ಲ. ಶಾವ್ಗೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿ ಎಳೆಯುತ್ತೆ ಶಾವ್ಗೆ, ಚೆನ್ನಾಗಿ ತಿನ್ಬೋದು. ಚಿಕನ್ ಬೆಂದಿದ್ಯಾ? ಚಿಕನ್ ಬೆಂದಿರುತ್ತೆ. 15 ರಿಂದ 20 ನಿಮಿಷ ಅಷ್ಟೇ ಇದು. ಇಲ್ಲಿ ಏನಂತ ಹೇಳಿದ್ರೆ ಇದು ಮೊಸಳೆ ನೆನ್ಸಿರೋದು. ಹೆಂಗ್ ಬೆಂದ್ಬಿಟ್ಟಿದೆ ಅಂತ ಹೇಳಿದ್ರೆ ಅದು ಡೈರೆಕ್ಟ್ ಆಗಿ ಕುಕ್ ಆಗಿಲ್ಲ, ಅಂದ್ರೆ ಬೆಂಕಿಯಲ್ಲಿ ಡೈರೆಕ್ಟ್ ಆಗಿ ಬೆಂದಿಲ್ಲ. ಇದು ಉಪ್ಪಿನ ಮೇಲೋ ಅಥವಾ ಹೆಂಚಿನ ಮೇಲೋ ಇಟ್ಟು ಬೇಯಿಸಿರುವಂತದ್ದು. ಎಷ್ಟು ಅದ್ಭುತವಾಗಿ ಬೆಂದಿದೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗ್ರೇವಿ. ಇಷ್ಟೊಂದು ಚೆನ್ನಾಗಿರೋ ಗ್ರೇವಿ ಮುಳ್ಳೆ ತಿನ್ಬೇಡ್ರಿ, ನಮ್ ಇನ್ನೊಂದ್ಸರಿ ತೋರಿಸಿ, ನಾವು ನೋಡಿಲ್ಲ ಅಂತ ಇದ್ದೀರಾ. ಇನ್ನೊಂದ್ಸರಿ ಆನಂದ್ ಅವ್ರು ಮಾಡಿರುವಂತ ದಮ್ಕಿ ಮುರ್ಗಿ ಯಾವ ರೀತಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚಿಕನ್ ದಮ್ ಕಾ ಮುರ್ಗಾ ಮಾಡುವ ವಿಧಾನ: ಒಂದು ಬೌಲ್ಗೆ ಮೊಸರಲ್ಲಿ ನೆನೆಸಿದ ಚಿಕನ್, ಜೀರಿಗೆ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಅಚ್ಚಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಯಲು ಬಿಡಿ. ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಕರಿಬೇವು ಹಾಕಿ ಹುರಿದು ಮಿಕ್ಸ್ ಮಾಡಿಕೊಂಡ ಚಿಕನ್, ಹಾಲು ಹಾಕಿ ಕಲಸಿ ಉಪ್ಪಿರುವ ತಟ್ಟೆಯ ಮೇಲಿಟ್ಟು ಮುಚ್ಚಳ ಮುಚ್ಚಿ ದಮ್ ಕಟ್ಟಿ ಸುಮಾರು 20 ನಿಮಿಷ ಬೇಯಿಸಿ. ಈಗ ಚಿಕನ್ ದಮ್ ಕಾ ಮುರ್ಗಾ ರೆಡಿ ಟು ಈಟ್. ಬಟ್ ನೀವು ಹೇಳಿದಾಗೆ ಮುದ್ದೆಗಿದ್ದೆಲ್ಲ ಬಾರಿಸ್ಕೋಬಹುದು. ತುಂಬಾ ಚೆನ್ನಾಗಿ ಬರುತ್ತೆ ಅಲ್ಲ? ಮುದ್ದೆಗೆಲ್ಲ ತುಂಬಾ ಟೇಸ್ಟ್ ಇರುತ್ತೆ. ಇದು ಸಾಫ್ಟ್ ಆಗಿ ಬೇಯುತ್ತೆ ಇದರಲ್ಲಿ. ಅದೇ ನನಗೆ ಆಶ್ಚರ್ಯ ಆಗ್ತಾ ಇರೋದು ಅಲ್ಲಿಂದ ಬರ್ತಾ ಇದೆ. ಇನ್ನು ನಾಟಿ ಕೋಳಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾಟಿ ಕೋಳಿ ಅಂದ್ರೆ ಅದಕ್ಕೆ ಒಂದು 10 ನಿಮಿಷ ಲೇಟ್ ಆಗುತ್ತೆ ಅಷ್ಟೇ. ಇದು 15 ರಿಂದ 20 ನಿಮಿಷ, ಅದು ಒಂದು 30 ನಿಮಿಷ, 10 ನಿಮಿಷ ಎಕ್ಸ್ಟ್ರಾ ಟೈಮ್ ತಗೊಳತ್ತೆ. ಡೈರೆಕ್ಟ್ ಕುಕಿಂಗ್ ಇಲ್ಲ, ಏನಿಲ್ಲ. ಮಸಾಲೆನೂ ಅಷ್ಟೇ. ಇದಕ್ಕೆ ರುಬ್ಬಾಕೋದು, ರುಬ್ಬೋ ಕೆಲಸ, ಮತ್ತೆ ತೆಂಗಿನಕಾಯಿ ರುಬ್ಬೇಕು, ಟೊಮೊಟೊ ರುಬ್ಬೇಕು, ಈರುಳ್ಳಿ ರುಬ್ಬೇಕಂತ ಏನಿಲ್ಲ. ಏನಿಲ್ದಂಗೆ ಕರೆಂಟ್ ಇಲ್ದೆ ಹೋದ್ರು ಇದನ್ನ ರೆಡಿ ಮಾಡ್ಕೊಂಡು ಏನ್ ಬೇಕಾದ್ರೂ ಟೈಮಿಗೆ ತಿನ್ಕೋಬಹುದು. ತುಂಬಾ ಸಖತ್ತಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬಾ ಅದ್ಭುತವಾದ ರುಚಿ. ಇದನ್ನೇನು ಹಿಂಗೆ ಬಿಡಕ್ಕಾಗಲ್ಲ, ಯಾಕಂದ್ರೆ ಇವಾಗ ಬಿಸಿಯಾಗಿ ಸ್ವಲ್ಪ ಅನ್ನಾಗಿನ ತರ್ಸ್ಕೊಂಡು ಬಾರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ರೆಡ್ ರೈಸಿಗೆ ಓಕೆ ಇರ್ಲಿ ಬಿಡಿ. ಪಡಾಪಡಲ್ಲಿ ಏನ್ ಮಾಡ್ತಾ ಇದ್ದೀರಾ? ಗಾರ್ಲಿಕ್ ಚಿಕನ್, ಬಟರ್ ಪೆಪ್ಪರ್ ಚಿಕನ್ ಡಾಕ್ಟರ್ ಬೇರೆ ಬಂದು ಕೂತವ್ರೆ. ಅವ್ರ ಮುಂದೆ ಗಾರ್ಲಿಕ್ ಪೆಪ್ಪರ್ ಅಂತೆಲ್ಲ ಹೇಳಿ ಓಡಿಸ್ಬಿಡ್ತಾರೆ ನಮ್ನ ಗುರುಗಳು. ಅವ್ರ ಮೊದಲೇ ಹಂಗೆಲ್ಲ ಹೇಳಕ್ಕಾಗಲ್ಲ. ನೀವು ಹೋಗಿ ರೆಡಿ ಮಾಡ್ಕೊಂಡ್ ಬನ್ನಿ, ಅವ್ರು ಹೋದ್ಮೇಲೆ ನಿಮ್ಮನ್ನ ಕರಿತೀನಿ. ಸಾಕಷ್ಟು ಜನ ಆಶ್ಚರ್ಯಚಕಿತರಾಗಿ ನೋಡ್ತಾ ಇರುವಂತ ಸುತ್ತು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆರೋಗ್ಯದ ಅಡುಗೆನ ತೋರಿಸ್ಕೊಡ್ತಾ ಇದ್ದಾರೆ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರೂಜಿ ಅವರು. ನಮಸ್ಕಾರ. ಗುರೂಜಿ ಅವರೇ, ಬಂದಿದ್ದೀರಾ ನಮ್ಮ ಕಾರ್ಯಕ್ರಮಕ್ಕೆ. ಏನ್ ತೋರಿಸ್ತಾ ಇದ್ದೀರಾ ಇವತ್ತು? ಯಾವ ಆರೋಗ್ಯದ ಬಗ್ಗೆ ತೋರಿಸ್ತಾ ಇದ್ದೀರಾ? ಸಾಕಷ್ಟು ಜನರು ಸಾಕಷ್ಟು ಪ್ರಶ್ನೆಗಳು ನಮ್ಮ ಕೇಳಕ್ ಶುರು ಆಗ್ಬಿಟ್ಟಿದ್ದಾರೆ. ನಾನು ಹೇಳಿದೆ ಗುರೂಜಿ ಅವ್ರು ಬರ್ತಾರೆ, ಅವ್ರು ಬಂದಾಗ ಅವ್ರ ಹತ್ರ ಕೇಳ್ಬೋದು ನೀವು ಅಂತ. ಹೇಳಿ ಗುರೂಜಿ, ಏನ್ ಮಾಡ್ತಾ ಇದ್ದೀರಾ ನೀವು? ಇವತ್ತು ಅಕ್ಕಿ ತರಿಯ ಕಡುಬು, ಅಕ್ಕಿ ತರಿಯ ಕಡುಬು ಅಥವಾ ಅಕ್ಕಿ ರವೆಯ ಕಡುಬು ಅಂತಾನು ಹೇಳ್ಬೋದು. ಕಡುಬು. ಓಕೆ ಸರ್. ಕಡುಬು ಮಾಡಕ್ಕೆ ಏನೇನು ತಂದಿದ್ದೀರಾ ಸರ್? ಅಕ್ಕಿ ರವೆಯ ಕಡುಬು ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ರವೆ, ಸಾಸಿವೆ, ಹಿದಕವರೆ ಬೇಳೆ, ತೆಂಗಿನಕಾಯಿ ತುರಿ, ಉಪ್ಪು. ಅಕ್ಕಿ ರವೆ, ಅಕ್ಕಿನ ನಾವು ತರತರಾಗಿ ನೆನೆ ರಾತ್ರಿ ನೆನೆ ಹಾಕ್ಬಿಟ್ಟು ವಾಶ್ ಮಾಡ್ಬಿಟ್ಟು ಡ್ರೈ ಮಾಡಿ ಮಿಕ್ಸರ್ ನಲ್ಲಿ ರಫ್ ಆಗಿ ಹೊಡ್ಕೊಂಡ್ರು. ಎಣ್ಣೆ ಇಲ್ಲ, ನೋ, ತುಪ್ಪ ಇಲ್ಲ, ಖಂಡಿತ ಇಲ್ಲ. ಕಡುಬು ಮಾಡ್ಕೊಂಡು ತಿನ್ನೋದು ಇವತ್ತು. ನೋಡ್ಕೊಳ್ರಿ. ಓಕೆ, ಶುರು ಮಾಡೋಣ ಸರ್. ಇವಾಗ ಏನ್ ಬೇಕು ನಿಮ್ಗೆ? ಏನ್ ಕೊಡಿ? ಫಸ್ಟ್ ಒಂದು ಸಾಸಿವೆ ಹುರಿಯಕ್ಕೆ. ಸಾಸಿವೆ ಹುರಿಬೇಕಾ ನೀವು? ಸಾಕಾಗತ್ತೆ ಇಷ್ಟೇ. ಫಸ್ಟ್ ರವೆನೆ ಹುರ್ಕಿಡ್. ನೋ ಪ್ರಾಬ್ಲಮ್ ಸರ್, ಯಾವ್ದು ಬೇಕಾದ್ರೆ ಹುರ್ಕೋಬಹುದು. ಅಕ್ಕಿ ತರಿಯ ರವೆ ಇದು ಹುರ್ಕೊಂಡಾಗಿದೆ. ಇದನ್ನ ಅಕ್ಕಿ ತರಿಯಲ್ಲೇ ಮಾಡ್ಕೊಂಡಿರೋಂಥದ್ದು ಇದು. ಓಕೆ, ಹಾಕೋಣ ಸರ್. ಸ್ವಲ್ಪ ಬಿಸಿ ಮಾಡ್ಕೊಂಡ್ರು ಸಾಕು. ಈಗ ಒಂದು ಬಾಂಡ್ಲಿ ತಗೊಂಡು ಅದನ್ನ ಬಿಸಿ ಮಾಡಕ್ಕಿಟ್ಟು ಒಂದು 1/4 ಸ್ಪೂನು, ಅರ್ಧ ಸ್ಪೂನ್ನಷ್ಟು ಸಾಸಿವೆ ಹಾಕೋಣ. ನೀವು ಸಾಸಿವೆ ಆದ ತಕ್ಷಣ ಗುರುಜಿ ನಮ್ಮ ಕೈ ಇಲ್ಲಿಗೆ ಹೋಗುತ್ತೆ ನೋಡಿ. ಎಣ್ಣೆ ಮೇಲೆ ಹೋಗುತ್ತೆ. ಎಣ್ಣೆ ಬೇಕು ಅಂತ ಇಲ್ಲಿ ಹೋಗುತ್ತೆ. ಆಮೇಲೆ ತಿರುಗಿ ವಾಪಸ್ ಹಿಂಗೆ ಹೇಳ್ಕೋಬೇಕು, ಬಾಯ್ ಕಡೆ ಎಣ್ಣೆ ಇಲ್ಲ ಅಂತ ಹೇಳಿ. ನೋಡಿದ್ರ ಹಿಂಗೆ ಸ್ವಲ್ಪ ಪಟ 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 ಅನ್ನೋಷ್ಟು ಸಾಕು. ಓಕೆ, ಇವಾಗ ನೆಕ್ಸ್ಟ್ ಅವರೆ ಬೇಳೆ ಹಾಕೋಣ. ಅವರೇ ಇಟ್ಕೊಂಡಿರುವಂತ ಬೇಳೆ. ಹೌದು. ಆ ಕಾಲದಲ್ಲಿ ಏನೇನು ಲಭ್ಯನೋ, ಏನೇನು ಸಿಗುತ್ತೋ, ಓಕೆ, ಆ ಹಣ್ಣು ತರಕಾರಿ ತಿನ್ನೋದು ದೇಹಕ್ಕೆ ಬಹಳ ಒಳ್ಳೇದು.
ಹಸಿ ವಾಸನೆ ಎಲ್ಲ ಹೋದ್ರೆ ಸ್ವಲ್ಪ ಹೋದ್ರೆ ಚೆನ್ನಾಗಿ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಶೈನಿಂಗ್ ಇದಂಗಿದೆ ನೋಡಿ. ಹೌದು, ಎಣ್ಣೆ ಹಾಕ್ದೇನೆ ಶೈನಿಂಗ್. ಹಾ, ಎಣ್ಣೆ ಹಾಕಿದೀವಿ ಅಂತಾನೆ ಅನ್ಕೋಬೇಕು, ಆ ರೀತಿ ಶೈನಿಂಗ್ ಇದೆ. ಓಕೆ, ಈಗ ಸಾಕಷ್ಟು ಬೆಂದಿದೆ, ಇದು ಫ್ರೈ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈಗ ನೀರು ಹಾಕೋಣ. ಈಗ ಫಸ್ಟ್ ನೀರು ಹಾಕೋಣಲ್ಲ? ಒಂದ್ ನಿಮಿಷ, ಇದಕ್ಕೆ ಸ್ವಲ್ಪ ಮೆಷರ್ ಮಾಡಿ ಹಾಕೊಳ್ಳೋಣ ನೀರ್ನ. ಹಾ, ಇದ್ರ 2ರಷ್ಟು, ಇವಾಗ ಇದರಲ್ಲಿ 3/4 ಹಾಕಿದ್ವಲ್ಲ, ಹೌದು, ಅದ್ರ 2ರಷ್ಟು ಇದಕ್ಕೆ ಹಾಕೋಣ. ಅಂದ್ರೆ ಒಂದು ಇದ್ರ ತುಂಬಾ ನಾವು ಅಕ್ಕಿ ತರಿನ ಹಾಕಿದೀವಿ, ಅದರ 2ರಷ್ಟು ನಾವೀಗ ನೀರನ್ನ ಹಾಕ್ತಾ ಇದೀವಿ. ಈಗ ಇದು ಬೇಯಬೇಕು, ಸ್ವಲ್ಪ ಕುದಿಬೇಕಲ್ಲ ಸರ್? ಸ್ವಲ್ಪ ಸ್ವಲ್ಪ ಕುದಿಬೇಕು. ಹೌದು. ಇದು ಯಾವ ಏನಕ್ಕೆ ಉಪಯೋಗ ಗುರುಜಿ? ಒಂದು, ನಾನು ಸ್ಪೆಸಿಫಿಕ್ ಆಗಿ ಇಂಥದಕ್ಕೆ ಅಂತ ಹೇಳಕ್ ಇಷ್ಟಪಡಲ್ಲ. ಓಕೆ, ದೇಹಕ್ಕೆ ಎಲ್ಲವೂ ಬೇಕಾಗಿರುತ್ತೆ. ಓಕೆ. ಹಾಗಾಗಿ ಕೆಲವು ಐಟಮ್ಸ್ನ ಬಿಟ್ಟು, ಕೆಲವು ಪದಾರ್ಥಗಳನ್ನ ಬಿಟ್ಟು ಇನ್ನೆಲ್ಲವನ್ನ ಯಾವ ಪ್ರಪೋರ್ಷನ್ನಲ್ಲಾದ್ರೂ ಖುಷಿಯಾಗಿ ರುಚಿಯಾಗಿ ತಿನ್ನಿ ಅಂತ ನಾನು ಹೇಳೋದು. ಈಗ ಬರೀ ಡಯಟಿಷಿಯನ್ಸ್ ಆದ್ರೆ ಏನ್ ಮಾಡ್ತಾರೆ ಅಂದ್ರೆ, ಇದು ಇಂಥ ಕಾಯಿಲೆ ಇದೆ, ಇಂಥ ಡಿಫಿಷಿಯನ್ಸಿ ಇದೆ, ಹಿಂಗ್ ತಿನ್ನಿ ಹಂಗ್ ತಿನ್ನಿ ಅಂತ ಹೇಳ್ತಾರೆ. ಬಟ್ ನಾವು ಈಗಾಗಲೇ ಏನೇನೋ ತಿನ್ಬೇಡ ಅಂತ ಹೇಳ್ಬಿಡಿದೀವಿ. ಹಾಗಾಗಿ ಇದನ್ನ ಹಿಂಗ್ ತಿನ್ನಿ ಹಂಗ್ ತಿನ್ನಿ ಅಂದ್ರೆ ಸ್ವಲ್ಪ ಜನಕ್ಕೆ ಇರಿಸ್ಮುರುಸ ಮುಜುಗರ ಆಗುತ್ತೆ. ಆಗುತ್ತೆ. ಆದಷ್ಟು ಟೆಕ್ನಿಕ್ಯಾಲಿಟಿನ ಬಿಟ್ಬಿಡೋದು ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಹೌದು. ಓಕೆ, ಇವಾಗ ಕೊಬ್ಬರಿ ಎಣ್ಣೆ ಹಾಕೋಣ. ತೆಂಗಿನ ತುರಿಯನ್ನು ಹಾಕೋಣ. ತೆಂಗಿನ ತುರಿ ಇದನ್ನ ಸ್ವಲ್ಪ ಸಾಫ್ಟ್ ಆಗಾಗ್ಲಿ. ಓಕೆ, ಈಗ ಸುಮಾರು 1/2 ಸ್ಪೂನ್ನಷ್ಟು ಉಪ್ಪನ್ನು ಹಾಕೋಣ. ಸ್ವಲ್ಪ ಇದನ್ನ ಕಲಸಿ ಅದು ಡಿಸಾಲ್ವ್ ಆಗ್ತಾ ಇದ್ದಾಗೆ ಅಕ್ಕಿ ತರಿ ಹಾಕೋಣ ಸರ್. ಓಕೆ, ಗಂಟಾಗ್ಬಿಡುವಲ್ಲ, ಮೋಸ್ಟ್ಲಿ ಗಂಟಾಗಲ್ಲ, ಚೆನ್ನಾಗಿ ಹುರ್ಕೊಂಡಿದೀವಲ್ಲ. ಗಂಟಾಗಲ್ಲ. ಬೇಕಾದ್ರೆ 1 ನಿಮಿಷ ನಿಲ್ಲಿಸ್ಕೊಳ್ಳೋಣ, ಅದು ಕನ್ಸಿಸ್ಟೆನ್ಸಿ ನೋಡ್ಬಿಟ್ಟು. ಓಕೆ, ಇರಿಸುತ್ತಲ್ಲ, ಯಾಕಂದ್ರೆ ಮೆಜರ್ಮೆಂಟ್ ಪ್ರಕಾರ ಹಾಕಿರೋದ್ರಿಂದ ನಾವು ಅಷ್ಟಕ್ಕಾಗ್ಲೇಬೇಕದು. 2 ಗ್ಲಾಸ್ ನೀರಿಗೆ ಹಾಕಿದೀವಿ ಅಂದ್ರೆ 1 ಗ್ಲಾಸ್ ಅಷ್ಟು ನಾವು ಇದನ್ನ ರವೆ ತಗೊಳ್ಳೇಬೇಕದು. ತಗೊಳ್ಳೋದು. ಇದು ಉಪ್ಪಿಟ್ಟು ತರನೇ ಆಯ್ತಲ್ಲ ಗುರುಜಿ? ನೋಡಕ್ ಈಗ ಸದ್ಯಕ್ಕೆ ನೋಡಕ್ ಆ ತರ ಇದೆ. ತಿರ್ಗಾ ನಾವೇನು ಉಂಡೆ ಕಟ್ತೀವಿ. ಚಟ್ನಿ ಜೊತೆ ತಿಂತಾ ಇದ್ರೆ ಸ್ವರ್ಗಕ್ಕೆ. ಚಟ್ನಿ ಬೇರೆ ಮಾಡ್ಬೇಕು ಈಗ ನಾವು. ಮಾಡಿ ತಂದ್ಬಿಟ್ಟಿದ್ದೀರಾ ಮನೆಯಿಂದ? ಏನೋ ಮಾಡಿ ತಂದಿದೀವಿ. ಯಾಕಂದ್ರೆ ಪಾಪ ನಿಮ್ಗೆ ಹಾಗೆ ಅರ್ಧ ತಿನ್ಸಕ್ಕಾಗತ್ತೆ. ಇಲ್ಲ ಗುರುಜಿ, ನಮ್ಗೆ ಗೊತ್ತಾಯ್ತು ನೀವು ಅವೆಲ್ಲ ತಂದಿರ್ತೀರಾ. ನೀವು ಬ್ಯಾಗ್ ನೋಡಿದೆ ಬರ್ಬೇಕಾದ್ರೆ 2 ಬ್ಯಾಗ್ ಇತ್ತು, ಅನ್ಕೊಂಡೆ ಮನೆಯಿಂದ ಎಲ್ಲ ತಂದ್ಬಿಟ್ಟಿದ್ದಾರೆ ಗುರುಜಿ ಇವತ್ತು ಅಂತ. ಸಪೋಸ್ ನೆತ್ತಿ ಸಿಡಿತಾ ಇದೆ ಅಂತ ಅನ್ಕೊಳ್ಳೋಣ. ಆಗ ಸೂಜೋಕ್ ಥೆರಪಿ ಪ್ರಕಾರ ನಾವು ಅದನ್ನ ಬಹಳ ಸುಲಭವಾಗಿ ನಿವಾರಣೆ ಮಾಡ್ಬೋದು. ಸೊ ಯಥಾ ಪ್ರಕಾರ ನಾವು ಯಾವ್ದಾದ್ರು ಎಡಗೈ ಅಥವಾ ಬಲಗೈ ಯಾವ್ದಾದ್ರು ಉಪಯೋಗಿಸ್ಕೋಬಹುದು. ಈಗ ನಾನು ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಎಡಗೈ ಉಪಯೋಗಿಸ್ತಾ ಇದ್ದೀನಿ. ಸೊ ಈಗಾಗಲೇ ಹೇಳ್ದಂಗೆ ಇದು ಕುತ್ತಿಗೆ, ಇದು ದೇಹ, ಕುತ್ತಿಗೆ, ಇದು ತಲೆ. ತಲೆಯಲ್ಲಿ ನೆತ್ತಿ ಈ ಭಾಗಕ್ಕೆ ಬರುತ್ತೆ. ಹಾಗಾಗಿ ಈ ಒಂದು ಪೆನ್ಸಿಲ್ ಏನಾದ್ರು ತಗೊಂಡು ನೀಟಾಗಿ ಈ ಥರ ರೋಲ್ ಮಾಡಿ ಒಂದು ಜಾಗದಲ್ಲಿ ಟೆಂಡರ್ ಆಗಿರುತ್ತೆ, ಬಹಳ ಪೇನ್ಫುಲ್ ಆಗಿರುತ್ತೆ, ಬಹಳ ನೋವಾಗುತ್ತೆ. ಆ ಜಾಗದಲ್ಲಿ ಹಿಡ್ಕೊಂಡು ಸ್ವಲ್ಪ ಪ್ರೆಷರ್ನ ಅಪ್ಲೈ ಮಾಡಿ 1 ನಿಮಿಷ 1.5 ನಿಮಿಷ ಸಾಕಾಗುತ್ತೆ. ಆಟೋಮೆಟಿಕಲಿ ನಮ್ಮ ನೆತ್ತಿಯ ನೋವು ಕಮ್ಮಿ ಆಗ್ತಾ ಬರುತ್ತೆ. ಹೀಗೆ ಈ ಸೂಜೋಕ್ ಥೆರಪಿ ಅಥವಾ ಇನ್ಸೆಕ್ಟ್ ಥೆರಪಿಯ ಪ್ರಕಾರ ತಲೆನೋವನ್ನು ಬಹಳ ಸುಲಭವಾಗಿ ಒಂದು ಹಂತಕ್ಕೆ ಕಂಟ್ರೋಲ್ ಮಾಡಿ ಆರಾಮವಾಗಿರ್ಬೋದು. ಗುರುಜಿಯವರ ಟಿಪ್ಸ್ನ ತಿಳ್ಕೊಳ್ಳಿ, ಆರೋಗ್ಯನ ಸುಧಾರಣೆಗಳನ್ನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದೀವಿ. ಜೊತೆಗೆ ಗುರುಜಿ ಇದಾಗಿರ್ಬೋದು ಅನ್ಕೊಂಡಿದೀನಿ, ತೆಗಿತಾ ಇದೀನಿ. ಕಡುಬಿನ ಪರಿಸ್ಥಿತಿ ರೆಡಿಯಾಗಿದೆ. ಈಗ ಇದನ್ನ ಏನ್ ಮಾಡ್ಬೇಕು ಗುರುಜಿ? ಈಗ ಬಿಲ್ಲೆ ರೀತಿ ಕಟ್ಬೇಕು. ಈಗ ಸ್ವಲ್ಪ ಕೂಲ್ ಆಗ್ಲಿ. ಸ್ವಲ್ಪ ಉಂಡೆ ಮಾಡ್ತೀವಾ? ಕೈಯಲ್ಲಿ ಕಟ್ತೀವಿ. ಒಂಥರ ಉಂಡೆ ಅಲ್ಲ, ಅದು ಒಂಥರ ಫ್ಲಾಟ್ ಆಗಿ ರೌಂಡ್ ಆಗಿರುತ್ತೆ, ಕಡುತ್ತಾರೆ. ಗುರುಜಿಯವರೇ 5 ಕಟ್ಟಿದ್ದೀರಾ ಸಾಕಾ? ಸದ್ಯಕ್ಕೆ ನಿಮ್ಗೆ ಸಾಕಾಗತ್ತೆ, ಬೇಕಾದ್ರೆ ಹಾಗೆ. 5 ಯಾರು ತಿಂತಾರೆ ಸರ್? ಇದು ಊಟದ ಮೊದಲ ಸರ್. ಇದು ಊಟಕ್ಕೆ ತಿಂಡಿಗೆ ಯಾವ್ದಕ್ಕಾದ್ರೂ ಉಪಯೋಗಿಸಿ ಒಂದು ತಿನ್ನೋಡಿ ಅದು ಖಾಲಿ ಇರುತ್ತೆ. ಆಮೇಲೆ ಅಕ್ಕಿ ತರಿಯ ಕಡುಬು ವಿತ್ ಕಾಯಿ ಹುರುಗಡ್ಲೆ ಚಟ್ನಿ. ಸ್ಪೆಷಾಲಿಟಿ ಇಲ್ಲಿ ಸ್ಟೀವಿಯಾ ಉಪಯೋಗಿಸಿದೀವಿ, ಬೆಲ್ಲ ಉಪಯೋಗಿಸಿಲ್ಲ ಚಟ್ನಿಗೆ. ಮುಳ್ಳಿ
ಎಲ್ಲ ನೀವೇ ತಿಂತಾ ಇದ್ರಿ ಹೆಂಗ್ರಿ? ಗುರೂಜಿ ಮಾಡಿದ ತೋರಿಸ್ರಿ, ಎಲ್ಲ ಖಾಲಿ ಮಾಡ್ತೀರಲ್ರಿ. ಖಂಡಿತವಾಗ್ಲೂ ನಮ್ಮ ಬಾಲಕೃಷ್ಣ ಗುರೂಜಿಯವರು ಮಾಡಿದಂತ ಈ ಅದ್ಭುತವಾದಂತ ಅಡಿಗೆನ ಯಾವ ರೀತಿ ಮಾಡೋದು ತೋರಿಸ್ತೀವಿ. ಅಕ್ಕಿ ರವೆಯ ಕಡುಬು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಅಕ್ಕಿ ರವೆ ಹಾಕಿ ಹುರಿದುಕೊಳ್ಳಿ. ನಂತರ ಸಾಸಿವೆ, ಹಿದಕವರೆ ಬೇಳೆ ಹಾಕಿ ಹುರಿದು ನೀರು ಹಾಕಿ ಬೇಯಲು ಬಿಡಿ. ನಂತರ ತೆಂಗಿನಕಾಯಿ ತುರಿ, ಉಪ್ಪು, ಹುರಿದುಕೊಂಡ ಅಕ್ಕಿ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಬೆಂದ ನಂತರ ಉಂಡೆ ಕಟ್ಟಿ. ಈಗ ರುಚಿ ರುಚಿಯಾದ ಅಕ್ಕಿ ರವೆಯ ಕಡುಬು ಚಟ್ನಿ ಜೊತೆ ಸವಿಯಲು ಸಿದ್ಧ. ಓಕೆ, ತಿನ್ನೋಡ್ಬಿಡೋದ ಸರ್? ಚಟ್ನಿ ಸಾಕಾಗಿದೆ ಸರ್. ಯಾಕೆ ಕಡುಬು ಚೆನ್ನಾಗಿಲ್ಲೇನೋ? ಕಡುಬು ಚೆನ್ನಾಗಿದೆ ಸರ್. ಅದ್ಭುತ ಕಾಂಬಿನೇಷನ್ ಇದ್ರೆ ನೋ ಪ್ರಾಬ್ಲಮ್. ಇದು ಉಪ್ಪಿಟ್ಟಲ್ಲ, ಇದು ಕಡುಬು ಅಲ್ಲ, ಇದು ಒಂಥರ ಅರೆ ಚೆನ್ನಾಗಿದೆ, ಸಖತ್ತಾಗಿ ತಿನ್ಬೋದು. ಏನಕ್ಕೆ ಅಂತ ಹೇಳ್ತಾ ಇದೀನಿ ಅಂದ್ರೆ, ಒಂದು ತೊಟ್ಟು ಆಯಿಲ್ ಎಲ್ಲಿ ಯೂಸ್ ಮಾಡಿಲ್ಲ ನಾವು, ಯಾವ ಒಗ್ಗರಣೆನೂ ಹಾಕಿಲ್ಲ, ಮಣ್ಣು ಮಸಿ ಬೇಕೆ ಹೇಳಿದ್ರು ತುಪ್ಪ ಗಿಪ್ಪ ಎಲ್ಲ ಏನೂ ಹಾಕಿಲ್ಲ, ಹಂಗೇನೆ ಇಷ್ಟೊಂದು ಚೆನ್ನಾಗಿದೆ. ಇನ್ನವೆಲ್ಲ ಹಾಕಿದ್ರೆ ಇನ್ ಹೆಂಗೆ? ಇಲ್ಲ ಇಲ್ಲ, ಹಿಂಗೆ ಹಂಗಂತೀರಾ ಸರ್? ಓಕೆ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೊಳ್ಳೆ ಏನು ತೋರಿಸ್ತಾ ಇದ್ದೀರಾ. ನಿಮ್ಮ ಕೈ ರುಚಿನೇ ನಮಗೆ ಬೇಕು. ಖಂಡಿತವಾಗ್ಲೂ ಮತ್ತೆ ಬನ್ನಿ, ನಿಮ್ಮ ಕೈ ರುಚಿನ ತೋರಿಸಿ ಗುರುಜಿಯವರೇ. ಥ್ಯಾಂಕ್ ಯು ಸರ್. ಒಳ್ಳೆ ಅಡಿಗೆ ಮಾಡಿ ತೋರಿಸ್ತೀನಿ ಮುರಳಿ. ಏನ್ರಿ ನೀವು ನಮಗೆಲ್ಲ ಚಾನ್ಸೇ ಕೊಡಲ್ಲ, ಇಷ್ಟು ಕಷ್ಟಪಟ್ಟಿದ್ದೀವಿ. ಏನೇನೋ ತಗೊಂಡ್ಬಂದಿದ್ದಾರಪ್ಪ, ಏನು ತಗೊಂಡಿದ್ದಾರೆ ಗೊತ್ತಿಲ್ಲ, ಆದರೆ ತುಂಬಾ ಚೆನ್ನಾಗಿ ಮಾಡ್ತೀವಿ ಅಡಿಗೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ಭಾವನಾ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಾ? ಬಳೆಪೇಟೆಯಲ್ಲಿ. ಎಲ್ಲಿದೆ ನಿಮ್ಮ ಮನೆ? ಈ ಬಳೆಪೇಟೆ ಚಿಕ್ಕಪೇಟೆಲ್ಲ ಮನೆ ಮಾಡ್ಬಿಟ್ರೆ ಹೆಂಗ್ರಿ ಈಚೆ ಬರೋದು, ಹೆಂಗ್ರಿ ಒಳಗೋಗೋದು? ನಮ್ ರೋಡ್ ಸೈಲೆಂಟ್ ಇರುತ್ತೆ. ಎಲ್ಲಪ್ಪ ದೇವ್ರಿಗೆ ಗೊತ್ತು. ಓಕೆ, ಯಜಮಾನ್ ಏನ್ ಮಾಡ್ಕೊಂಡಿದ್ದಾರೆ? MNC ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಏನು ಯಜಮಾನ್ ಹೆಸರು? ರಾಜೇಶ್ ಅಂತ. ಓಕೆ ಭಾವನಾ, ಏನ್ ಮಾಡ್ತಾ ಇದ್ದೀರಾ ಇವತ್ತು ನೀವು? ನಾನು ಇವಾಗ ಚಿಕನ್ ಕ್ಯಾಶ್ಯೂ ಫ್ರೈ ಮಾಡ್ತಾ ಇದ್ದೀನಿ. ಚಿಕನ್ ಗೋಡಂಬಿಯ ಫ್ರೈ ಮಾಡ್ತಾ ಇದ್ದೀರಾ? ಓಕೆ, ಅದನ್ನ ಮಾಡಕ್ ಏನೇನ್ ತಂದಿದ್ದೀರಾ ಅಂತ ಹೇಳ್ತೀರಾ ಸ್ವಲ್ಪ? ಚಿಕನ್ ಕ್ಯಾಶ್ಯೂ ಫ್ರೈ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ ಪೇಸ್ಟ್, ಅರಿಶಿನ, ಮೊಸರು, ಈರುಳ್ಳಿ, ಬ್ಯಾಡಗಿ ಮೆಣಸಿನಕಾಯಿ, ಕರಿಬೇವು, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡುವ. ಶುರು. ಏನ್ ಬೇಕು ನಿಮ್ಗೆ? ನನ್ಗೆ ಪ್ಯಾನ್ ಬೇಕು, ಕಡಾಯಿ ಕೊಡು. ಕಡಾಯಿ ಬೇಕಾ? ಯಜಮಾನ್ರು ನಾನ್ ವೆಜ್ ಇಷ್ಟನಾ? ತುಂಬಾ ಇಷ್ಟ ನಾನ್ ನಾನ್ ವೆಜ್ ವೆಜ್. ಎಲ್ಲ ಮಾಡ್ತೀರಾ? ಏನೇನ್ ಮಾಡ್ತೀರಾ? ನಾನ್ ವೆಜ್ ಅಲ್ಲಿ ಆಕ್ಚುಲಿ ನಮ್ಮ ಅತ್ತೆ ಜಾಸ್ತಿ ಮಾಡೋದು. ಅವ್ರ ಹತ್ರ ಕಲ್ತಿರಾ ಜಾಸ್ತಿನಾ, ಅಮ್ಮನ ಹತ್ರ ಕಲ್ತಿರಾ ಜಾಸ್ತಿನಾ? ಇಬ್ಬರ ಹತ್ರನೂ ಕಲ್ತಿದ್ದೀನಿ. ಇಬ್ರು ಹೌದಾ? ಒಳ್ಳೆ ಯಾರು ಹೇಳ್ಕೊಟ್ಟಿದ್ದು ಇದು ಮಾಡ್ತಾರದ್ ನೀವು? ಇವಾಗ ಇದು ಅತ್ತೆ ಹೇಳ್ಕೊಟ್ಟಿದ್ದು. ವೆರಿ ಗುಡ್, ವೆರಿ ಗುಡ್. ಆಯಿಲ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅದು ಪ್ಯಾನ್ ಬಿಸಿ ಆಗೋ ಅಷ್ಟೊತ್ತಿಗೆ ನಾವು ಮ್ಯಾರಿನೇಟ್ ಮಾಡ್ಕೋಬೇಕು. ಏನ್ ಮಾಡ್ಕೋಬೇಕು? ಚಿಕನ್. ಚಿಕನ್ ಮ್ಯಾರಿನೇಟ್ ಮಾಡಿ. ಓಕೆ, ಮಾಡ್ಕೊಂಡ ನಾನು. ಬೌಲ್ ಕೊಡಿ. ಸಿಮ್ ಮಾಡ್ಬಿಡೋಣ ಇದು. ಇಲ್ಲಿ ಇಲ್ಲ, ಕಾಯಿ ಟೈಮ್ ಆಗುತ್ತೆ ಮಾಡಿ. ಚಿಕನ್ ಒಂದು 250 ಗ್ರಾಮ್ಸ್. ಓಕೆ, ಸ್ವಲ್ಪ ಸಾಲ್ಟ್ ಹಾಕೊಳ್ತೀನಿ ಚಿಕನ್ಗ. ಚಿಕನ್ಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು ಹಾಕಿ. ಹಸಿಮೆಣಸಿನಕಾಯಿ ಪೇಸ್ಟ್. ನಾನ್ ವೆಜ್ ಸ್ವಲ್ಪ ಸ್ಪೈಸಿ ಇರಬೇಕು. ಯಜಮಾನ್ರಿಗೆ ಸ್ಪೈಸಿ ಇಷ್ಟನಾ? ಸ್ಪೈಸಿ ಇಷ್ಟ. ಸಾಟರ್ಡೆ ಸಂಡೇ ರಜಾನ ಯಜಮಾನ್ರಿಗೆ? ರಜಾ ಇರುತ್ತೆ ಯೂಶಲಿ. ಎಲ್ಲೋ ಅರ್ಶನದ ಪುಡಿ ಸ್ವಲ್ಪ. ಓಕೆ, ಮೊಸರು 250 ಗ್ರಾಮ್ಸ್ಗೆ ಒಂದು 1 ಬೌಲ್ ಮೊಸರು. ಎಷ್ಟು ಜನ ಮಕ್ಕಳು ನಿಮ್ಗೆ? ಒಬ್ರೆ. ಏನು? 8 ಮಂತ್ಸ್. ಖುಷಿ ಅಂತ. ಮಗಳು ಕರ್ಕೊಂಡ್ ಬಂದಿದ್ದೀರಾ? ಕರ್ಕೊಂಡು ಬಂದಿದ್ದೀನಿ ಮಲ್ಕೊಂಡು. ಹೌದೇನು? ಅಯ್ಯೋ ಅಯ್ಯೋ ಅಯ್ಯೋ. ಇದು ಒಂದು 1/2 hour to 1 hour ಮ್ಯಾರಿನೇಟ್ ಆಗಬೇಕು. ಓಕೆ, ಇವಾಗ ಇದು 1 hour ಇದಾಗಿದೆ, ಮ್ಯಾರಿನೇಟ್ ಆಗಿದೆ. ಆಯ್ತು. ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ. ಹಾಕಿ ಹಾಕಿ. 1 ಈರುಳ್ಳಿ ಅಷ್ಟು ತಗೊಂಡಿದ್ದೀನಿ, ಉದ್ದುದ್ದ ಹೆಚ್ಚಿರೋದು. ಓಕೆ, ನಿಮ್ಮ ಅಮ್ಮನ ಮನೆ ಇರೋದಲ್ಲಿ? ಅವ್ರು ವಿಜಯನಗರ. ವಿಜಯನಗರದಿಂದ ಬಳೆಪೇಟೆಗೆ ಬಂದ್ರಾ? ಬಳೆಪೇಟೆ. ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಆಗೋಷ್ಟು ಫ್ರೈ ಮಾಡಬೇಕು. ಮಾಡೋಣ. ಯಜಮಾರು ಟಿಫನ್ ತಗೊಂಡು ಹೋಗ್ತಾರಾ ಇಲ್ವಾ? ಟಿಫನ್ ತಗೊಂಡು ಹೋಗ್ತಾರೆ, ಸಮ್ಟೈಮ್ಸ್ ತಗೊಂಡೋಗಲ್ಲ. ಓಕೆ, ಎಲ್ಲಿಗೆ ಹೋಗ್ತೀರಾ ಸಾಟರ್ಡೆ ಸಂಡೇ ಔಟ್? ಸ್ಯಾಟರ್ಡೆ ಸಂಡೇ ಮಗು ಇರೋದ್ರಿಂದ ಈಚೆ ಹೋಗಕ್ ಕಷ್ಟ. ಮೊದ್ಲು ಇವಾಗ ಬಿಟ್ಬಿಡಿ, ಇವಾಗ ಮಗು ಆಗಿರೋ ಪಾಪ, ಇವಾಗ ಕರ್ಕೊಂಡು ಹೋಗ್ತಾ ಇಲ್ಲ ಅವರು. ಮೊದ್ಲು ತುಂಬಾ ಸುತ್ತಿದೀವಿ. ಮತ್ತೆ ಅದನ್ನ ಹೇಳ್ಬೇಕಲ್ವಾ ನೀವು? ಮೊದ್ಲು ತುಂಬಾ ಸುತ್ತಿದೀವಿ. ಹೌದಾ? ಚಿಕನ್ ಹಾಕೊಳ್ತಾ ಇದೀನಿ ಇವಾಗ. ಇದು 1 hour ನಾವು ಚೆನ್ನಾಗಿ ಮ್ಯಾರಿನೇಟ್ ಮಾಡಿರೋದು. ಓಕೆ ಓಕೆ ಓಕೆ. ನಿಮ್ಮ ಅತ್ತೆಯವ್ರ ಸ್ಪೆಷಲ್ ಇದು? ಅತ್ತೆಯವ್ರ ಸ್ಪೆಷಲ್. ಅತ್ತೆ ತುಂಬಾ ಚೆನ್ನಾಗಿ ಬಿರಿಯಾನಿ ಮಾಡ್ತಾರೆ ನಿಮ್ಮ ಅತ್ತೆ? ಸೂಪರ್ ಆಗಿ ಮಾಡ್ತಾರೆ. ಒಂದ್ಸರಿ ಕರ್ಸ್ಕೋಬೇಕ್ರಿ ಅವ್ರನ್ನ. ನಿಜವಾಗ್ಲೂ ಸಕ್ಕದ.
ಇದು ಮ್ಯಾರಿನೇಟ್ ಆಗಿರೋದ್ರಿಂದ ಸ್ವಲ್ಪ ಉಪ್ಪೆಲ್ಲ ಬೇಗ ಹಿಡ್ಕೊಂಡಿರುತ್ತೆ. ಒಂದು half an hour. ಅಂದ್ರೆ ತಿಂದಾಗ ರಬ್ಬರ್ ತರ ಇರೋದಿಲ್ಲ, ನಾವು ನೆನ್ಸಿಟ್ಟಿರೋದ್ರಿಂದ ಹೌದು. ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟ್ ಮೆತ್ತಗಿರುತ್ತೆ. ಆಗಿರುತ್ತೆ, ಟೆಂಡರ್ ಇರುತ್ತೆ. ಹೌದು, ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ಲಿಡ್ ಕ್ಲೋಸ್ ಇದೆಲ್ಲ ಉಪ್ಪೆಲ್ಲ ಬಿಟ್ಕೊಂಡು ಇನ್ನೊಂದ್ ಸ್ವಲ್ಪ ನೀರಾಗ್ಬಿಡುತ್ತೆ, ನೀರ್ ಬಿಟ್ಕೊಳ್ಳುತ್ತೆ. ಓಕೆ. ಆಮೇಲೆ ಅದ್ ಮತ್ತೆ ಡ್ರೈ ಆಗುತ್ತೆ ನೀರ್ ಎಳ್ಕೊಂಡು. ಆಮೇಲೆ ಇವಾಗ ಇನ್ನೊಂದ್ ಪ್ಯಾನ್ ಬೇಕು ನನಗೆ. ಕೊಡ್ತೀನಿ, ಇದು ಸಾಕಾ? ಹಾ ಸಾಕು. ಓಕೆ, ಪ್ಯಾನ್ ಇಟ್ಕೊಟ್ಟಿದ್ದೀನಿ ಒಂದು. ಅದು ಇವಾಗ ಎಣ್ಣೆ ಆಯಿಲ್ ಹಾಕ್ಬೇಕಾ? ಹಾಕ್ಬೇಕು ಸ್ವಲ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಗೋಡಂಬಿನ ರುಬ್ಕೊಳ್ಳೋದೇನ್ ಬೇಕಾಗಿಲ್ಲ, ಹಾಗೆ ಹಾಕೋದಾ ಇದು? ಇದು ಫ್ರೈ ಮಾಡಿ ಆಮೇಲೆ ಗ್ರೈಂಡ್ ಮಾಡ್ಬೇಕು. ಓ, ಫಸ್ಟ್ ಎಣ್ಣೆಯಲ್ಲಿ ಫ್ರೈ ಫ್ರೈ ಮಾಡ್ಕೊಂಡು ಆಮೇಲೆ ಮಾಡ್ಬೇಕು, ಗ್ರೈಂಡ್ ಆಮೇಲೆ ಮಾಡ್ತೀರಾ? ಗ್ರೈಂಡ್ ಮಾಡ್ಬೇಕು. ಓಕೆ. ಗೋಡಂಬಿ ಒಂದು 50 to 80 grams ಅಷ್ಟು. ಓಕೆ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ಬೇಕು. ಇದಾ? ಇವಾಗ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ತೀನಿ. ಒಂದು 10 to 15 ಅಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಬೇಕಾಗುತ್ತಾ? ಮನೇಲಿ ಯಾರ್ಯಾರು ಇದ್ದೀರಾ? ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ನಮ್ದು. ಹೌದಾ? ಹಾ. ಅತ್ತೆ ಮಾವ, ಹಾ, ಹಾ. ಅತ್ತೆಯವ್ರ ಅತ್ತೆ. ಅತ್ತೆಯವರ ಅತ್ತೆನಾ? ಹಾ. ಅದೇಂಗ್ರಿ? ಅತ್ತೆಯವ್ರ ಅತ್ತೆ, ಆಮೇಲೆ ನಮ್ ಭಾವ, ಓಹೋ, ಯಜಮಾನ್ರು, ನಾನು, ನಮ್ಮ ಮಗಳು. ಓಕೆ ಓಕೆ. ಇದಕ್ಕೆ ಕರಿ ಲೀವ್ಸ್ ಹಾಕ್ಬೇಕು. ಕರಿ ಲೀವ್ಸ್ ಹಾಕ್ದಷ್ಟು ಟೇಸ್ಟ್. ಹೌದಾ? ಇದರಿಂದ ಮತ್ತೆ ಗೋಡಂಬಿಯಿಂದ ತುಂಬಾ ಟೇಸ್ಟ್ ಬರುತ್ತೆ. ಪರವಾಗಿಲ್ಲ ರೀ, ಹೆಲ್ಪಿಂಗ್ ನೇಚರ್ ಇದೆ ನಿಮಗೆ. ಹ್ಞೂನ್ರಿ, ಹೆಲ್ಪ್ ಮಾಡ್ಕೋಬೇಕು ಬಂದಿದ್ದೀರಾ, ಇನ್ನೇನೋ ಮಾಡ್ಕೊಂಡು ಆಮೇಲೆ ಏನ್ ಮಾಡೋದು ಗ್ರಾಚಾರ? ನಿಮ್ಮ ಯಜಮಾನ್ರು ಬೈಲ್ವೇ ನಮ್ಗೆ? ಥ್ಯಾಂಕ್ ಯು. ಬ್ರೌನ್ ಆಗಿದೆಯಲ್ಲ ಗೋಡಂಬಿ ಎಲ್ಲ? ಇನ್ನ ಬ್ರೌನ್ ಆಗ್ಬೇಕಾ? ಒಂದ್ ಸ್ವಲ್ಪ ಕರಿ ಲೀವ್ಸ್ ಒಂದ್ ಸ್ವಲ್ಪ ಡ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಸಾಕು, ಆಫ್ ಮಾಡ್ಬಿಡಿ. Off ಮಾಡ್ಲಾ? ಆಗಿದೆ. ಇದನ್ನ ಈಗ ಸ್ವಲ್ಪ ತಣ್ಣಗೆ ಮಾಡಿ ಆಮೇಲೆ ಗ್ರೈಂಡ್ ಮಾಡ್ಕೋಬೇಕಲ್ವಾ? ಇದು ಡ್ರೈ ಪೌಡರ್ ಹಂಗೆ ಮಾಡ್ಕೋಬೇಕು, ನೀರೇನು ಹಾಕ್ಬಾರ್ದು. ಓಕೆ ಓಕೆ. ಎಣ್ಣೆ ಬಿಡೋ ಸ್ಟೇಜಿಗೆ ಬಂದ್ಬಿಟ್ಟಿದೆ ಅದು ಅವಾಗ್ಲೇ. ಇವಾಗ ಇದು ನೀರೆಲ್ಲ ಎಳ್ಕೊಳ್ಬೇಕು. ಹೌದಾ? ಫುಲ್ ಡ್ರೈ ಆಗ್ಬೇಕಾ? ಹಾ, ನೀರೆಲ್ಲ ಎಳ್ಕೋಬೇಕು. ಒಂದ್ 10 minutes ಆಗುತ್ತೆ ಇದು. ಎಷ್ಟು ಆಗಿ ಡ್ರೈ ಆಗಿ ನೋ ಪ್ರಾಬ್ಲಮ್. ಚಿಕನ್ ಚೆನ್ನಾಗಿ ಬೆಂದ್ರೇನೆ ಅದು ಚೆನ್ನಾಗಿರುತ್ತೆ. ಹೌದೌದು, ಇಲ್ಲ ಅಂದ್ರೆ ಚೆನ್ನಾಗಿ ರಬ್ಬರ್ ತರ ಇರುತ್ತೆ ಚಿಕನ್ ತಿನ್ನಕ್ಕೆ. ಇವಾಗ ಮುಚ್ಚಿರೋ ತೆಗೆದ್ಬಿಡ, ಇಲ್ಲ ಡ್ರೈ ಆಗಲ್ಲ. ಇಲ್ಲ, ಮುಚ್ಚಬೇಕು. ಮುಚ್ಚಬೇಕಾ? ಉಪ್ಪಿಟ್ಕೊಳ್ಳುತ್ತೆ. ತಣ್ಣಗಾಗಿದೆ. ಇವಾಗ ಇದಾಗಿದೆ. ಆಗಿದೆಯಾ ಭಾವನಾ? ಬನ್ನಿ. ಇದು ನೀವು ಮಾಡ್ತಾ ಇರೋದು ಡ್ರೈಯಾ Dry ಅಥವಾ ಡ್ರೈ ಆಗುತ್ತೆ. ಗ್ರೇವಿನ ಅಂತ ಡೌಟ್ ಆಯ್ತು. ಇಲ್ಲ, ಡ್ರೈ ಆಗುತ್ತೆ. ಡ್ರೈ ಆಗುತ್ತಾ? ಇನ್ನ ಇದು ಡ್ರೈ ಆಗ್ಬೇಕು. ಓಕೆ ಓಕೆ ಓಕೆ. ಇದು ಇನ್ನ ಒಂದ್ ಸ್ವಲ್ಪ ಹೊತ್ತಾಗುತ್ತೆ ಬಾಯ್ಲ್ ಆಗುತ್ತೆ. ಓಕೆ 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 ಓಕೆ. ಎಣ್ಣೆ ತುಂಬಾ ಇತ್ತಲ್ಲ, ಅದಕ್ಕೆ ನನ್ಗೆ ಡೌಟ್ ಆಯ್ತು, ಏನ್ ಗ್ರೇವಿ ಮಾಡ್ತಾ ಇದೀವಾ ಡ್ರೈ ಮಾಡ್ತಾ ಇಲ್ಲ, ಇದೀವಾ? ಡ್ರೈ. ಅದಿನ್ನ ಎಳ್ಕೊಳ್ಳುತ್ತೆ. ಇದು ಹಾಕಿದ್ರೇನು ಡ್ರೈ ಆಗ್ಬಿಡುತ್ತೆ. ಓಕೆ, ಹಾಕ್ಬೋದು. ಇವಾಗ ಈ ಪೌಡರ್ ಹಾಕ್ತೀನಿ. ರುಬ್ಕೊಂಬಂದಿರುವಂತ ಪೌಡರ್ ಅಲ್ಲ? ಹಾ. ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು ಮತ್ತೆ ಗೋಡಂಬಿ ಮೂರರ ಪೌಡರ್. ಮತ್ತೆಯವರ ಸ್ಪೆಷಲ್ ತಗೊಳ್ಳಿ. ಡ್ರೈ ಆಯ್ತಲ್ಲ, ಹಾಕ ತಕ್ಷಣ ಪೌಡರ್ ಡ್ರೈ ಇತ್ತಲ್ಲ ನಿಮಗೆ, ಮತ್ತೆ ಗ್ರೇವಿ ಆಗ್ಬಿಡುತ್ತೆ. ನೀನು ಹಾಕ್ಬೇಕು ಅದಕ್ಕೆ? ಇನ್ನೇನು ಇಲ್ಲ, ಇಷ್ಟೇ. ಹಾಕೋದೆಲ್ಲ ಹಾಕಾಯ್ತಲ್ಲ? ಎವ್ರಿಥಿಂಗ್ ಇಸ್ ಓವರ್. ಇದನ್ನೇನು ಹಾಕೊಂಡು ನೀನು ಬಾರಿಸ್ಕೊಳ್ತಾ ಇರೋದು ಅಷ್ಟೇನಾ? ಬಾರಿಸ್ಕೊಳ್ತಾ ಇರೋದು. ಒಂದು 5 minutes ಅದು ಡ್ರೈ ಆಗ್ಲಾ? ಇನ್ನೊಂದು ಸ್ವಲ್ಪ ಕುಕ್ ಆಗಿ. ಓಕೆ, ಆಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಫುಲ್ ರೆಡಿ ಆಗ್ಬಿಡಿಯಾ? ನಿಮ್ ಪ್ರಕಾರನೇ ಬಂದಿದ್ಯಾ? ಓಕೆ ಭಾವನಾ, ತಗೊಳ್ಳಿ, ಹಾಕೊಡಿ. ಆರಾಮಾಗಿ ಹಾಕಿ. ಚಿಕನ್ ಕ್ಯಾಶ್ಯೂ ಫ್ರೈ ರೆಡಿ ಆಗಿದೆ. ಚಿಕನ್ ಕ್ಯಾಶ್ಯೂ ಫ್ರೈ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸಿಸ್ಟಮು. ನೆನೆಸ್ಕೊಂಡ್ರು, ಒಂದು 2-3 ಗಂಟೆಗಳ ಕಾಲ ನೆನೆಸಿಟ್ರು, ತಿರ್ಗಾ ಆಮೇಲೆ ಗೋಡಂಬಿನ ರುಬ್ಕೊಂಡ್ರು, ಅದಕ್ಕೆ ಮೆಣಸಿನ್ಕಾಯಿ ಹಾಕಿದ್ರು, ಕರಿಬೇವು ಹಾಕಿದ್ರು. ಅಂತೂ ಭಾವನಾ ಅವ್ರ ಅತ್ತೆ ಹೇಳ್ಕೊಟ್ಟಂಗೆ ಬಂದು ಒಪ್ಪಿಸ್ಬಿಟ್ರಿ ಇವತ್ತು. ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾವ ರೀತಿ ಮಾಡಿದಾರೆ ಅಂತ ಇನ್ನೊಂದ್ಸರಿ ತೋರಿಸ್ತೀವಿ ಭಾವನಾ ಅವ್ರನ್ನ. ಈ ಒಳ್ಳೆ ಚಿಕನ್ ಡ್ರೈ ಇದು ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಭಾವನಾ ಅವರು. ಭಾವನಾ ಅವ್ರು ಮಾಡಿರೋದನ್ನ ಮಿಸ್ ಮಾಡ್ಕೋಬೇಡಿ, ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚಿಕನ್ ಕ್ಯಾಶ್ಯೂ ಫ್ರೈ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಗೋಡಂಬಿ ಹಾಕಿ ಫ್ರೈ ಮಾಡಿ. ನಂತರ ಬ್ಯಾಡಗಿ ಮೆಣಸಿನಕಾಯಿ,
ಕರಿಬೇವು ಹಾಕಿ ಹುರಿದು ಮಿಶ್ರಣ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಚಿಕನ್, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ ಪೇಸ್ಟ್, ಅರಿಶಿನ, ಮೊಸರು ಹಾಕಿ ಮಿಕ್ಸ್ ಮಾಡಿ ನೆನೆಯಲು ಬಿಡಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ನೆನೆಸಿದ ಚಿಕನ್ ಹಾಕಿ ಫ್ರೈ ಮಾಡಿ ಬೇಯಲು ಬಿಡಿ. ನಂತರ ರುಬ್ಬಿಕೊಂಡ ಮಿಶ್ರಣ ಹಾಕಿ ಮಿಕ್ಸ್ ಮಾಡಿ ಗಟ್ಟಿಯಾಗುವ ತನಕ ಕುದಿಸಿ. ಈಗ ಚಿಕನ್ ಕ್ಯಾಶ್ಯೂ ಫ್ರೈ ಸವಿಯಲು ಸಿದ್ಧ. ಚೆನ್ನಾಗಿ ಬೆಂದಿದೆ ನೋಡಿ ಮಟನ್. ಇನ್ನ ಬೆಂದಿಲ್ಲ ಅಂತ ಹೇಳಿದ್ರಿ ಚಿಕನ್ ಅನ್ನ ನೋಡಿ ಫಸ್ಟ್ ಕ್ಲಾಸ್ ನಾನ್ ವೆಜ್ ಚೆನ್ನಾಗಿ ಬಂದಿದೆ. ಬೇರೆ ಟೇಸ್ಟ್. ಕೆಲಸ ಟೇಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಇದು ಬೇರೆನೆ. ನಾನು ಟೇಸ್ಟ್ ಮಾಡಿರಲಿಲ್ಲ, ಚೆನ್ನಾಗಿದೆ. ಒಂಥರ ಹೊಸ ರುಚಿ. ನಿಮ್ಮ ಅತ್ತೆಯವ್ರು ಕೇಳಿ ಅಂತೇಳಿ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಯೂಶಲಿ ನಾವು ಒಂದೇ ತರ ಮಸಾಲೆ ಒಂದೇ ತರ ತಿಂತಾ ಇರ್ತೀವಿ. ಇದು ನೋಡೋ ಸ್ವಲ್ಪ ಗೊತ್ತಾಗ್ತದೆ, ಸ್ವಲ್ಪ ಬೇರೆ ತರ ಚಿಕನ್ ಇದು. ಚೆನ್ನಾಗಿದೆ, ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಯಾಕಂದ್ರೆ ಯಾವಾಗಲೂ ಒಂದೇ ಮಸಾಲ ಒಂದೇ ತರ ಅದೇ ಶುಂಠಿ ಹುಳಿ ಪೇಸ್ಟ್ ಹಾಕು, ತಿರ್ಗಾ ಹಾಕು, ಕಲರ್ ಹಾಕು, ಇದೇ ಆಗ್ಬಿಟ್ಟಿದೆ. ಬಟ್ ಇದು ಚೆನ್ನಾಗಿದೆ. ನಿಮ್ಮ ಅತ್ತೆಯವ್ರಿಗೆ ಥ್ಯಾಂಕ್ಸು. ಜೊತೆಗೆ ನಿಮ್ಮನ್ನು ಕರ್ಕೊಂಡ್ ಬಂದಿದ್ದಾರೆ ಪಾಪ ಯಜಮಾನ್ರು ಇವತ್ತು ರಜಾ ಹಾಕಿ. ಅವ್ರಿಗೆ ನಿಮ್ಮ ಮಗಳ ಹೆಸರು ಇಟ್ಟಿಲ್ವಾ? ಖುಷಿಗೆ ಥ್ಯಾಂಕ್ಸ್ ಹೇಳಕ್ಕಾಗಲ್ಲ, ಆಮೇಲೆ ಕರ್ಕೊಂಬನ್ನಿ. ಓಕೆ, ಥ್ಯಾಂಕ್ ಯು ಭಾವನಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಈ ಕಡೆದ ಬಂದಿದ್ದಾರೆ ನಮ್ಮ ಆನಂದ್ ಅವರು. ಆನಂದ್ ಅವರೇ ನಮಸ್ಕಾರ. ಏನ್ ಮಾಡ್ತಾ ಇದ್ದೀರಾ? ಫಟಾಫಟ್ ಅಂತ ಚಿಕನ್ ಬಟರ್ ಪೆಪ್ಪರ್ ಫ್ರೈ. ಅಯ್ಯೋ, ಚಿಕನ್ ಬಟರ್ ಇದು ಮಕ್ಕಳಿಗೋಸ್ಕರ. ಮಕ್ಳಿಗ? ಹೌದು, ದೊಡ್ಡವರು ತಿನ್ಬೋದು, ಮಕ್ಕಳಿಗೆ ತುಂಬಾ ಇದು ಖಾರ ತಿಂದಂಗೆ ಇರ್ತಾರಲ್ಲ, ಹೌದು ಅಂತವರಿಗೆ ಈ ತರ ಮಾಡ್ಕೊಡ್ಬೋದು. ಚೆನ್ನಾಗಿರುತ್ತಾ? ತುಂಬಾ ಚೆನ್ನಾಗಿರುತ್ತೆ. ಏನೇನ್ ತಂದಿದ್ದೀರಾ ಮಾಡಕ್ಕೆ? ಚಿಕನ್ ಬಟರ್ ಪೆಪ್ಪರ್ ಡ್ರೈ. ಬೇಕಾಗುವ ಸಾಮಗ್ರಿಗಳು: ಚಿಕನ್, ಹಾಲು, ಬೆಳ್ಳುಳ್ಳಿ, ಕಾಳು ಮೆಣಸಿನ ಪುಡಿ, ಬೆಣ್ಣೆ, ಚೀಸ್, ಉಪ್ಪು, ಎಣ್ಣೆ. ಇಷ್ಟೇನಾ? ಅಷ್ಟೇ. ಶುರು ಮಾಡುವ. ಏನ್ ಕೊಡ್ಲಿ ನಿಮ್ಗೆ? ಹ್ಯಾಂಡ್ ಪುಡಿ, ಡ್ರೈ ಪುಡಿ. ಅಂತೂ ಆನಂದ್ ಹೊಸ ರುಚಿಗಳು ತೋರಿಸ್ತಾ ಇದೀರಾ. ಅವಾಗ ನೋಡಿದ್ರೆ ನೀವೇನೋ ಬರೀ ಮೊಸರು ಹಾಕಿ ಮಾಡಿದ್ರಿ, ಇವಾಗ ಹಾಲು ಹಾಕಿ ಮಾಡ್ತಾ ಇದೀರಾ. ಹಾಲು ಮೊಸರು ಚಿಕನ್ ಮಟನ್ ಹಾಕಕ್ ಶುರು ಮಾಡೋದು. ಅಂದ್ರೆ ಟೇಸ್ಟ್ ಬೇಕಲ್ಲ ಸರ್. ಹೌದು, ಮಕ್ಳು ಟೇಸ್ಟ್ ಕೇಳ್ತಾ ಇದಾರೆ. ಖಂಡಿತ. ಏನ್ ಹಾಕಿ ಮಾಡ್ಕೊಟ್ರು ಟೇಸ್ಟ್ ಇರ್ಬೇಕು ಅವ್ರಿಗೆ. ಖಂಡಿತ. ಈಗ ಹಾಲಿಂದ ಏನು ಎಫೆಕ್ಟ್ ಏನಿಲ್ಲಲ್ಲ, ಮೊಸರಿಂದ ಏನು ಎಫೆಕ್ಟ್ ಇಲ್ಲಲ್ಲ, ಎಲ್ಲ ಚೆನ್ನಾಗಿರೋದು. ಖಂಡಿತ ಇರೋದ್ರಿಂದ ಅದೆಲ್ಲ ಮಾಡ್ಕೊಡ್ಬೇಕು. ಖಂಡಿತ. ಸ್ವಲ್ಪ ಎಣ್ಣೆ ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಗಾರ್ಲಿಕ್ ಯೂಸ್ ಮಾಡ್ತಾ ಇದ್ವಿ. ಸ್ವಲ್ಪ ಗಾರ್ಲಿಕ್ ಹಾಕಿದ್ರೆ ಸಾಕು. ಸುಮ್ಮನೆ ಚೆನ್ನಾಗಿ ಸ್ಮೆಲ್ಲಿಗೆ ಅಷ್ಟೇ. ಇದಕ್ಕೆ ನಾವೀಗ ಹಾಕ್ಬೋದು, ಚಾಪ್ ಮಾಡೋ ಹಾಕ್ಬೋದು. ಏನನ್ನ ನಾವು ಈಗ ಮಕ್ಳಿಗೂ ಸ್ವಲ್ಪ ತೋರಿಸ್ಬೇಕು. ಹೌದು ಸರ್. ವಯಸ್ಸಾದ್ರೂ ಸ್ವಲ್ಪ ತೋರಿಸ್ಬೇಕು. ಹೌದು ಸರ್. ಹುಡುಗರಿಗೆ ತೋರಿಸ್ಬೇಕು, ಎಲ್ಲರಿಗೂ ತೋರಿಸ್ಬೇಕು. ನೋಡಿ ಹೆಂಗಿದೆ ಪರಿಸ್ಥಿತಿ ನಮ್ದು. ಓಕೆ, ಬೆಂದಿದೆ, ಕಲರ್ ಚೇಂಜ್ ಆಗ್ತಾ ಇದೆ. ಹೌದು ಸರ್. ಇನ್ನೊಂದ್ಸರಿ ಏನ್ ಮಾಡಿದಿರಾ? ಚಿಕನ್ಗೆ 2 ಸ್ಪೂನ್ ಅಷ್ಟು ಹಾಲು ಹಾಕಿ ನೆನೆಸಿದೀರಾ? ಓಕೆ, ಹಾಕಿ ಒಂದು 10 ನಿಮಿಷ ನೆನೆಸಿದ್ರೆ ಸಾಕು. ಸಖತ್ತಾಗ್ಬಿಡುತ್ತಾ? ಇದು 1/4 kg ಚಿಕನ್ ಇದೆ. ಓಹೋ, ಗಾರ್ಲಿಕ್ ಬಟರ್ ಪೆಪ್ಪರ್ ಚಿಕನ್. ಅದು ಮಕ್ಕಳಿಗೆ ಹಂಗಿಲ್ಲ, ಉದ್ದಾಗಿ ಹೇಳಿದ್ರೆ ಏನೋ ಇರ್ಬೇಕು, ಇದು ಚೆನ್ನಾಗಿರ್ಬೇಕು ಅನ್ಸುತ್ತೆ ಅವ್ರಿಗೆ. ಓಕೆ. ಇಲ್ಲ, ಮಕ್ಳಿಗೋಸ್ಕರನೇ ತಂದೆ ತಾಯಿ ಊಟಕ್ಕೆ ಕರ್ಕೊಂಡು ಹೋಗೋದ್ರಿ. ಹೌದು ಸರ್. ಅವ್ರಿಗೇನ್ ತಿನ್ನೋದಲ್ಲ, ಮಕ್ಳೇನೋ ಕೇಳ್ಬಿಟ್ರಲ್ಲ ತಿನ್ನಿಸ್ಬೇಕು, ಕೇಳ್ಬಿಟ್ರಲ್ಲ ಮಾಡ್ಕೊಡ್ಬೇಕು ಅನ್ನೋ ಉದ್ದೇಶ ಇರುತ್ತೆ. ಪಾಪ ಮಕ್ಳಿಗೋಸ್ಕರ ಎಷ್ಟು ಸಫರ್ ಮಾಡಿಕೊಡ್ತಾರೆ. ಮಕ್ಳುಗಳು ತಿನ್ಬೇಕು, ಅವ್ರು ದೊಡ್ಡವರಾದ್ಮೇಲೆ ತಂದೆ ತಾಯಿನ ಅದೇ ತರ ನೋಡ್ಕೋಬೇಕು. ಹೌದು ಸರ್, ಅದು ತುಂಬಾ ಇಂಪಾರ್ಟೆಂಟ್. ಹೌದು. ಸ್ವಲ್ಪ ಸಾಲ್ಟ್ ಆಡ್ ಮಾಡ್ತೀವಿ. ಮಾಡಿ. ಇದಕ್ಕೆ ಸಾಲ್ಟ್ ಜಾಸ್ತಿ ಹಾಕ್ಬಾರ್ದು. ಓಕೆ. ಅಂದ್ರೆ ಚಿಕನ್ ಫುಲ್ ಸಾಲ್ಟ್ ಹಾಕ್ಬೇಕು. ಓಕೆ. ಇದಕ್ಕೆ ಮಾತ್ರ ಅರ್ಧ ಹಾಕಿದ್ರೆ ಸಾಕು. ಪೆಪ್ಪರ್ಲಿ ಬಟರ್ ಹಾಕ್ತಿವಲ್ಲ, ಬಟರ್ ಅಲ್ಲಿ ಉಪ್ಪಿನ ಅಂಶ ಇರುತ್ತೆ. ಓಕೆ. ಸಾಲ್ಟೆಡ್ ಬಟರ್. ಹಂಗಾಗಿ ಅರ್ಧ ಯೂಸ್ ಮಾಡಿದ್ರೆ ಸಾಕು. ಇದಕ್ಕೆ ಓಕೆ, ಮುಚ್ಚಲಾಗಬೇಕು. ಹಾಲು ಸರ್ ಹಾಕಿ. ಹಾಲು ಯೂಸ್ ಮಾಡ್ತೀನಿ. 2 ಇಂದ 3 ಟೀ ಸ್ಪೂನ್ ಹಾಕಿದ್ರೆ ಸಾಕು. ಓಹೋ, ನಾನೆಲ್ಲ ಹೊಸದಪ್ಪ, ಅವೆಲ್ಲ ನೋಡಿಲ್ಲ ನಾನು, ಇಂದು ಇಲ್ಲ. ನೀವು ಮಾಡ್ತಾ ಇದೀರಾ, ನಾವು ನೋಡ್ತಾ ಇದೀವಿ. ನೋಡಿ ಸರ್, ಟೇಸ್ಟ್ ನೋಡಿ. ಮುಚ್ಚೋಣ. ಹೌದು. ಓಕೆ, ಎಷ್ಟು ನಿಮಿಷ ಬೇಯಬೇಕಾಗುತ್ತೆ ಅನ್ನೋದು? ಇದೇನಿಲ್ಲ, ಜಲ್ದಿ ಕುಕ್ ಆಗುತ್ತೆ ಸರ್. ಇದು ಚಿಕನ್ ಮಾಡ್ಬೇಕಾದ್ರೆ ಬೌಲ್ನೆಸ್ ಅಲ್ಲಿ ಮಾಡ್ಕೊಟ್ರೆ ಮಕ್ಳಿಗೆ ತುಂಬಾ ಇಷ್ಟ. ದೊಡ್ಡವ್ರಿಗೆ ಆದ್ರೆ ಪೆಪ್ಪರ್ ಜಾಸ್ತಿ ಯೂಸ್ ಮಾಡಿ, ಜೊತೆಗೆ 1-2 ಚಿಲ್ಲಿ ಹಾಕಿ. ಅದ್ಭುತ. ಅದು ವಿತ್ ಬೋನ್ ಅಲ್ಲಿ ಮಾಡ್ಬೇಕು ಅವ್ರಿಗೆ, ದೊಡ್ಡವರಿಗೆ. ಅಂದ್ರೆ ಜಾಸ್ತಿ ಮಸಾಲೆಗಳು ಇರಲ್ಲ ಇದ್ರಲ್ಲಿ, ಏನು ಮಸಾಲೆನೇ ಇಲ್ಲ. ಲೈಟ್ ಮಸಾಲೆ ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಯಾಕಂದ್ರೆ ನೀವು ಯಾವ ಮಸಾಲ ಹಾಕ್ತಾ ಇದ್ರೆ ಇದೇ ತರನೇ. ಹೌದು. ಗೋವಾದಲ್ಲಿ ಫಿಶ್ ಮಾಡ್ತಾರೆ, ಸೇಮ್ ಬೆಣ್ಣೆ. ಹೌದು ಸರ್. ಬರೀ ಬೆಣ್ಣೆ,
ಬೆಣ್ಣೆಗೆ ಸ್ವಲ್ಪ ಅವ್ರ ಪೆಪ್ಪರ್ ಸ್ವಲ್ಪ Pepper. ಕಾಣೋದೇ ಇಲ್ಲ, ಅಷ್ಟೇ. ಉಪ್ಪು ಅಷ್ಟೇನೆ ಸುಮ್ನೆ ಫ್ರೈ fry ಮಾಡಿ ಮಾಡ್ತಾರೆ ಕೊಡ್ತಾರೆ. ಅಷ್ಟೇ. ಅದ್ಭುತ ರೀ, ಅದ್ಭುತ ಅದು. ಯಾಕೆಂದ್ರೆ ಇದು ಎಣ್ಣೆ ಬೆಣ್ಣೆ ಹಾಕಿದ್ರಂದ್ರೆ ಅದ್ರಲ್ಲೇ ಕುಕ್ ಆಗ್ಬಿಡುತ್ತೆ. ಹೌದೌದು, ನೆನ್ಸಿಟ್ಟಿರ್ತೀವಲ್ಲ, ಹಂಗಾಗಿ ಸ್ವಲ್ಪ ಮೆತ್ತವಾಗಿರುತ್ತೆ ಕೂಡ ಅದು. ನಿಮಗೆ ಕಬಾಬ್ ತರ ಗರಿಗರಿಯಾಗಿ ಇದಾಗಿಲ್ಲ, ಇದು ಮೆತ್ತಿಗಿರುತ್ತೆ, ಇದು ಕ್ರಿಸ್ಪಿ ಆಗಿಲ್ಲ ಏನಿಲ್ಲ. ಮಕ್ಳಿಗಂತೂ ಸಣ್ಣ ಮಗುಗೂ ತಿನ್ಸ್ಬೋದು ಇದು, ಏನಾಗಲ್ಲ ಅಂತೀರಾ? ಏನಾಗಲ್ಲ. ಒಂದ್ 5 ನಿಮಿಷ ಬೇಯಬೇಕಲ್ಲ? 5 ನಿಮಿಷ ಸರ್ ಅಷ್ಟೇ. ಓಹೋ, ಏನ್ ಸಾರ ಡ್ರೈ ಆಗ್ಬಿಡ್ತಾ ಇದೆ? ಬೆಂದಾಯ್ತು ಆಗಲೇ, ಬೆಂದಿದೆ ಆಲ್ರೆಡಿ. ಹೌದಾ? ಈಗ ಅದ್ರ ಬೆಣ್ಣೆ ಹಾಕಿ ಸ್ವಲ್ಪ ಬೇಯಿಸ್ಬೇಕು, ಸ್ವಲ್ಪ ಹುರಿಬೇಕು. ನೋಡಿ ಬೆಂದಿದೆ. ಹೌದೌದೌದು, ಒಂದ್ 5 ರಿಂದ 10 ನಿಮಿಷ ಅಷ್ಟೇ ಬೆಂದ್ಬಿಡುತ್ತಲ್ಲ? ಬೆಂದ್ಬಿಡುತ್ತೆ. ಈ ತರ ಮುಚ್ಚಿ ಇಡೋದ್ರಿಂದ ಜಲ್ದಿ ಬೇಯುತ್ತೆ. ಹೆಲ್ದಿ ಬೇಯುತ್ತೆ. ಡೈರೆಕ್ಟ್ ಬೇಯಿಸ್ಬೇಕಂದ್ರೆ ನಾವು ಇನ್ನೊಂದು ಇದು ಕುಕ್ ಮಾಡ್ಕೊಂಡು ಮಾಡ್ಬೋದು, ಚೆನ್ನಾಗಿ ಬೇಯಿಸ್ಕೊಂಡು ಮಾಡ್ಕೋಬಹುದು. ಚೆನ್ನಾಗಿ ಬೇಯಿಸ್ಕೊಂಡು ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಸ್ವಲ್ಪ ಡ್ರೈ ಆಗ್ಬಿಡ್ಲಿ ಇದು. ಡ್ರೈ ಆಗ್ಬಿಡ, ಮುಚ್ಚದ್ ಬೇಡ ಹಂಗಂದ್ರೆ? ಮುಚ್ಚದೇನ್ ಬೇಡ, ಕುಕ್ ಆಗಿದೆ ಸರ್, ಇಷ್ಟೇ ಕುಕ್ ಆಗ್ಬೇಕು, ತುಂಬಾ ಕುಕ್ ಆಗ್ಬೇಕು. ಪೆಪ್ಪರ್ ಆಡ್ ಮಾಡ್ತೀವಿ. ಆಡ್ ಮಾಡಿ. ಇದಕ್ಕೆ ವೈಟ್ ಪೆಪ್ಪರ್ ಆಡ್ ಮಾಡಬೇಕು, ಓಕೆ. ಬ್ಲಾಕ್ ಮಾಡಬಾರ್ದು, ಇದು ವೈಟ್ ಇರಬೇಕು ಚಿಕನ್. ಹೌದಲ್ಲ? ವೈಟ್ ಪೆಪ್ಪರ್ ಅಂಗಡಿಯಲ್ಲಿ ತಗೋಬಾರ್ದು, ಅಂಗಡಿಯಲ್ಲಿ ತಗೊಂಡ್ರೆ ಚೆನ್ನಾಗಿ ಬರಲ್ಲ, ಮತ್ತೆ ಅದು ಖಾರ ಇರಲ್ಲ. ಮತ್ತೆ ಮನೇಲೆ ಮಾಡ್ಕೋಬೇಕು, ಮಿಕ್ಸಿಯಲ್ಲಿ ಜಾರಲ್ಲಿ ಪೆಪ್ಪರ್ನ ತಂದು ನಾವೇ ready ಮಾಡ್ಕೋಬೇಕು. ಅದು ಖಾರ ಇರಲ್ಲ. ಓಕೆ. ಪೆಪ್ಪರ್ ಚೆನ್ನಾಗಿರುತ್ತೆ, ಖಾರ ಬರಲ್ಲ. ಓಕೆ. ಬೆಣ್ಣೆ ಯೂಸ್ ಮಾಡ್ತೀನಿ ಸರ್. ಅದ್ಭುತ, ಒಳ್ಳೆ ಟೇಸ್ಟ್. ಅಂದ್ರೆ ಎಣ್ಣೆ ಕಡಿಮೆ ಹಾಕೊಂಡು ಬೆಣ್ಣೆ ಜಾಸ್ತಿ ಯೂಸ್ ಮಾಡ್ಬೇಕು. ಇಷ್ಟೊಂದು ಬೆಣ್ಣೆ ಬೇಕಾಗುತ್ತಾ? ಹೌದು, ಓಹೋ, ಎಣ್ಣೆ ಜಾಸ್ತಿ ಹಾಕೋದು. ಇಷ್ಟೊಂದು ಬೆಣ್ಣೆ ಹಾಕಿದ್ಮೇಲೆ ಮಕ್ಳಿಗೂ ಚೆನ್ನಾಗಿರುತ್ತೆ. ಇವಾಗ ಸ್ಮೆಲ್ ಬರುತ್ತೆ. ಬರ್ತದೆ. ಇದೇನದು? ಚೀಸ್ ಹಾಕ್ಬೇಕಾ? ಹೌದು, ಸ್ವಲ್ಪ ಸಖತ್ತಾಗಿರುತ್ತೆ ಬಿಡಿ, ಇದು ತುಂಬಾನೇ ಚೆನ್ನಾಗಿರುತ್ತೆ. ಮುಚ್ಚೋಣ ತಿರ್ಗಾ. ಅಷ್ಟೇ ಆದಂಗೆ ಸೆಕೆಂಡ್ ಅಷ್ಟೇ. ಓಕೆ, ಆನಂದ್ ರೆಡಿ ಆಗಿದೆಯಲ್ರಿ? ರೆಡಿ ಆಗಿದೆ ಸರ್. ತುಂಬಾ ಈ ಒಳ್ಳೆ ವಾಸನೆಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಆನಂದ್ ತೆಗಿರಿ ಬೇಗ. ಓಹೋ, ಒಳ್ಳೆ ಫ್ರೈ ಆಗ್ಬಿಡಿದಲ್ರಿ. ಹೌದು ಸರ್, ಇದು ವೈಟೇ ಬರ್ಬೇಕು, ಯಾಕಂದ್ರೆ ಇದು ವೈಟ್ ಪೆಪ್ಪರ್ ಯೂಸ್ ಮಾಡ್ಬೇಕು. ವೈಟ್ ಬರುತ್ತೆ ಇದು. ಆಹಾ, ಏನ್ರಿ ಬೆಣ್ಣೆ, ತುಪ್ಪ, ಚೀಸು, ಬಟರು ಎಲ್ಲ ಅಲ್ಲೇ ಇದೆಯಲ್ರಿ? ಹೌದು ಸರ್, ಯಾಕಂದ್ರೆ ಮಕ್ಳಿಗೋಸ್ಕರ ಮಾಡೋದಲ್ವಾ, ರುಚಿ ಕೇಳ್ತಾರೆ. ಹೌದೌದು, ಹಂಗಾಗಿ ಗಾರ್ಲಿಕ್ ಚಿಕನ್, ಬಟರ್ ಪೆಪ್ಪರ್ ಚಿಕನ್. ಅಯ್ಯೋ, ಗಾರ್ಲಿಕ್ ಬಟರ್ ಪೆಪ್ಪರ್ ಚಿಕನ್ ರೆಡಿ ಆಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿ ಮಾಡೋದು. ಕ್ರಮ ತುಂಬಾ ಚೆನ್ನಾಗಿತ್ತು. ಕ್ರಮ ನೋಡಿದಾಗಲೇ ಗೊತ್ತಾಯ್ತು ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತ. ಮುರಳಿ, ಫಸ್ಟ್ ನಮಗೂ ಇನ್ನೊಂದ್ಸರಿ ತೋರಿಸಿದ್ವಿ, ಆನಂದವ್ರು ಮಾಡೋದೆಲ್ಲ ನೀವೇ ಬಾರಿಸ್ತಾ ಇದ್ರೆ ನಾವು ನೋಡ್ಕೊಳ್ಳೋದು ಬೇಡವಪ್ಪ, ತಿನ್ನೋದು ಬೇಡ ಅಂತ ಇದ್ದೀರಾ. ಇನ್ನೊಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಚಿಕನ್ ಬಟರ್ ಪೆಪ್ಪರ್ ಡ್ರೈ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಬೆಳ್ಳುಳ್ಳಿ, ಹಾಲಿನಲ್ಲಿ ನೆನೆಸಿದ ಚಿಕನ್, ಉಪ್ಪು, ಹಾಲು ಹಾಕಿ ಫ್ರೈ ಮಾಡಿ. ನಂತರ ಕಾಳುಮೆಣಸಿನ ಪುಡಿ, ಬೆಣ್ಣೆ, ಚೀಸ್ ಹಾಕಿ ಮಿಕ್ಸ್ ಮಾಡಿ ಬೇಯಿಸಿದರೆ ಚಿಕನ್ ಬಟರ್ ಪೆಪ್ಪರ್ ಡ್ರೈ ಸವಿಯಲು ಸಿದ್ಧ. ಹೇಗಿದೆ ಸರ್, ಗಾರ್ಲಿಕ್, ಪೆಪ್ಪರ್, ಬಟರ್ ಎಲ್ಲ ಇದೆ. ಯಾವ್ದು ಹೇಳ್ಬೇಕು ನಾನು ಅಂತ ಕಾಯ್ತಾ ಇದೀನಿ. ಮಕ್ಕಳಿಗೆ ಬೋನ್ಲೆಸ್ ಅಲ್ಲಿ ಮಾಡ್ಕೊಟ್ರೆ ತುಂಬಾ ಖುಷಿ. ಎಣ್ಣೆ ಆಯಿಲ್ ಕಡಿಮೆ ಹಾಕಿ ಬಟರ್ ಸ್ವಲ್ಪ ಜಾಸ್ತಿ ಕೊಟ್ಟೆ ಒಂದು 10 ನಿಮಿಷ ಮಾಡ್ಬೋದು ಇದನ್ನ. ಇದು ಉದ್ದುದಾನು ಮಾಡ್ಬೋದು. ಬೋನ್ಲೆಸ್ ಉದ್ದ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಮಕ್ಕಳಿಗೆ ಕೈಯಲ್ಲಿ ಹಿಡ್ಕೊಂಡು ಚೆನ್ನಾಗಿ ತಿಂತಾ ಇರ್ತಾರೆ. ಓಕೆ, ತುಂಬಾ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ತುಂಬಾನೇ ನೋಡಿದ್ರೆ ಗೊತ್ತಾಗ್ತದೆ. ಆ ಗಾರ್ಲಿಕ್ ವಾಸನೆ ಚೆನ್ನಾಗಿ ಫ್ರೈ ಆಗಿರೋದು, ಅದರಲ್ಲಿ ಬೆಣ್ಣೆ, ತುಪ್ಪ, ಏನಾದ್ರು ಚೀಸ್ ಬೇರೆ ಹಾಕಿದ್ದೀರಾ? ಆಹಾ, ತುಂಬಾನೇ ಚೆನ್ನಾಗಿದೆ. ಚಿಕ್ಕ ಪೀಸ್ ಮಾಡಿ ಬೋನ್ಲೆಸ್ ನ ಮಾಡಿ ಮಕ್ಳಿಗೆ ಕೊಟ್ರೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ತುಂಬಾ ಇಷ್ಟ ಆಗುತ್ತೆ ಅಲ್ಲ? ಓಕೆನಾ? ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ,
ಒಳ್ಳೊಳ್ಳೆ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀರಾ, ಬಹಳ ಖುಷಿ ಆಗ್ತದೆ. ತುಂಬಾ ರೆಸಿಪೀಸ್ ಇದೆ. ತುಂಬಾ ರೆಸಿಪಿಗಳು ಇದೆ. ತೋರ್ಸಕ್ಕೆ ನಾವಿದೀವಿ, ನಿಮ್ ರೆಸಿಪಿ ತೋರಿಸ್ತಾರಿ. ಸಾಕಷ್ಟು ಅವಕಾಶಗಳು ನಿಮ್ಗೆ ಸಿಕ್ಲಿ, ಸಾಕಷ್ಟು ಜನ ಕರೀಲಿ, ಹೌದು ಸರ್. ನಿಮ್ಗೆ ಜಾಸ್ತಿ ಅವಕಾಶ ಸಿಗಬೇಕು, ನೀವು ಚೆನ್ನಾಗಿ ಆಗ್ಬೇಕು ಅನ್ನೋದೇ ನಮ್ ಕಾರ್ಯಕ್ರಮದ ಉದ್ದೇಶ. ಯಾಕಂದ್ರೆ ಎಲ್ಲರಿಗೂ ನೋಡ್ಕೊಳ್ತಾರೆ, ಮಾಡ್ತಾರೆ, ಕೆಲಸ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ಸುತ್ತೆ. ಹೌದು. ಕಾಂಟ್ಯಾಕ್ಟ್ ಮಾಡಿ ಜಾಸ್ತಿ ಅವಕಾಶಗಳು ನಿಮ್ಗೆ ಸಿಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆನಂದ್. ಆನಂದ್ ಅವರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಬಹಳ ವರ್ಷಗಳಿಂದ ಬಹಳ ಕ್ಲಬ್ಗಳನ್ನ ನಡೆಸಿದ್ದಾರೆ, ಸಾಕಷ್ಟು ಕಡೆ ಕೆಲಸ ಮಾಡ್ತಾನೆ ಇದ್ದಾರೆ. ಕೆಲಸ ಮಾಡ್ತಾ ಇರೋರಿಗೆ ಒಳ್ಳೆ ಅವಕಾಶಗಳು ಸಿಗ್ಬೇಕು, ಅವಕಾಶ ಸಿಕ್ಕಿ ಅವ್ರು ಮುಂದೆ ಬರಬೇಕು, ಆ ಖುಷಿನ ನಾವು ನೋಡಬೇಕು. ತುಂಬಾ ಚೆನ್ನಾಗಿರ್ತದೆ. ಓಕೆ, ಕಾರ್ಯಕ್ರಮ ಮುಗಿಸ್ಬೇಕು. ಮಧ್ಯಾಹ್ನ 2 ಗಂಟೆ ಆಗ್ತದೆ. ಮುರಳಿ ಬೇಗ ಕಾರ್ಯಕ್ರಮ ಮುಗಿಸಿ ಅಂತ ಇದ್ದಾರೆ. ಸಾಕಷ್ಟು ಜನ ರೀ ನಾವು ನಿಮ್ ಕಾರ್ಯಕ್ರಮಕ್ಕೆ ಬರ್ಬೇಕ್ರಿ, ದಯವಿಟ್ಟು ನಮ್ಗೊಂದು ಅವಕಾಶ ಕೊಡ್ರಿ ಅಂತ ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ನಿಮಗೂ ಸಹ ಒಳ್ಳೆ ಅವಕಾಶಗಳನ್ನ ನಾವು ಕೊಡ್ತೀವಿ. ನಿಮ್ಮ ಕೈ ರುಚಿ ಚೆನ್ನಾಗಿದ್ರೆ ಸಾಕು, ನಿಮ್ಮನ್ನ ಕರೆಸಿ ನಿಮ್ಮ ಕೈ ರುಚಿನ ನಾವು ನೋಡ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ